ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ. ಇವತ್ತಿನ ಕ್ಲಾಸ್ ಒಳಗ ನಾವು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣದೊಳಗ ಇಡೀ ಪಾಠ ಮತ್ತು ಪಾಠದ ಮೇಲೆ ಯಾವ ರೀತಿ ಪ್ರೀವಿಯಸ್ ಇಯರ್ ಕ್ವಶನ್ ಕೇಳ್ತಾರ ಮತ್ತೆ ಈ ವರ್ಷನು ಯಾವ ರೀತಿ ಕ್ವಶನ್ಸ್ ಅನ್ನ ಕೇಳ್ತಾರ ಅನ್ನೋದನ್ನ ನೋಡೋಣಂತ್ರಿ. ಇವತ್ತಿಂದ 13 ಡೇಸ್ ಸೀರೀಸ್ ಅನ್ನ ಶುರು ಮಾಡೋಣ್ರಿ. ಅದ್ರೊಳಗ ಪ್ರತಿಯೊಂದು ಲೆಸನ್ ಮತ್ ಆ ಲೆಸನ್ ಮೇಲೆ ಪ್ರೀವಿಯಸ್ ಇಯರ್ ಯಾವ ರೀತಿ ಕ್ವಶನ್ಸ್ ಕೇಳಾರ, ನಿಮ್ಗೆ ಈ ಸಲ 2025ರ ಎಕ್ಸಾಮ್ಗೆ ಯಾವ ರೀತಿ ಕ್ವಶನ್ಸ್ ಅನ್ನ ಕೇಳಬಹುದು ಅನ್ನೋದನ್ನ ನೋಡೋಣಂತ್ರಿ. ನನ್ನ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದ್ಲ ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರ ಒಂದ್ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ನಿಮ್ ಫ್ರೆಂಡ್ಸ್ಗೆ ಎಲ್ಲಾರ್ಗು ಶೇರ್ ಮಾಡ್ರಿ. ಫಸ್ಟ್ ಅಧ್ಯಾಯ 1 ರಾಸಾಯನಿಕ ಸಮೀಕರಣ ಒಳಗ ಒಂದು ಯಾವ್ದರ ಕ್ರಿಯೆ ರಾಸಾಯನಿಕ ಕ್ರಿಯೆ ನಡೆದೈತಿ ಅನ್ನೋದನ್ನ ಯಾವ ರೀತಿ ಹೇಳ್ತೀವಂದ್ರ, ರಾಸಾಯನಿಕ ಕ್ರಿಯೆ ನಡೆದೈತೋ ಇಲ್ಲೋ ಅನ್ನೋದನ್ನ ಯಾವ ರೀತಿ ಹೇಳ್ತೀವಂದ್ರ, ಅದರ ಸ್ಥಿತಿಯಲ್ಲಿ ಬದಲಾವಣೆ ಆದ್ರ, ಬಣ್ಣದಲ್ಲಿ ಬದಲಾವಣೆ ಆದ್ರ, ಅನಿಲದ ಬಿಡುಗಡೆ ಆತಂದ್ರ ಮತ್ತ ತಾಪದಲ್ಲಿ ಬದಲಾವಣೆ ಆಯ್ತಂದ್ರ ಅಲ್ಲಿ ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಅರ್ಥ. ನೆಕ್ಸ್ಟ್ ರಾಸಾಯನಿಕ ಸಮೀಕರಣಗಳು. ರಾಸಾಯನಿಕ ಸಮೀಕರಣ ಒಳಗ ಮೆಗ್ನೀಷಿಯಂ ಪಟ್ಟಿ ಅಂತ ತಗೊಂಡು ಅದನ್ನ ಆಕ್ಸಿಜನ್ ನೊಂದಿಗೆ ಉರಿಸಿದಾಗ ಮೆಗ್ನೀಷಿಯಂ ಆಕ್ಸೈಡ್ ಆಗಿ ಪರಿವರ್ತನೆ ಆಗ್ತೈತಿ. ಈ ರೀತಿ ಇದನ್ನ ಹೇಳೋಕಿನ ಬದ್ಲ ಇದನ್ನ ನಾವೊಂದು ರಾಸಾಯನಿಕ ಸಮೀಕರಣದೊಳಗ ಹೇಳ್ಬೋದು. ಯಾವ ರೀತಿ ಅಂದ್ರ ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್ ಗಿವ್ಸ್ ಅ ಮೆಗ್ನೀಷಿಯಂ ಆಕ್ಸೈಡ್. ಈ ಸೈಡ್ ಏನಿರ್ತೈತಲ್ಲ, ಇದು ಬಾಣದ ಗುರುತಿನ ಈ ಸೈಡ್ ಇದಕ್ಕೆ ಏನಂತಾರ, ಪ್ರತಿವರ್ತಕಗಳು ಅಂತಾರ. ಇವನ್ನ ಏನಂತಾರ್ರಿ, ಉತ್ಪನ್ನಗಳು ಅಂತಾರ. ನೆಕ್ಸ್ಟ್ ಇದೇನ ನಾವೀಗ ಪದದೊಳಗೆ ಹಿಡಿದ್ವಲ್ಲ ಅದನ್ನ ನಾವು ಸಮೀಕರಣದೊಳಗೆ ಯಾವ ರೀತಿ ಬರಿಬಹುದು ಅಂದ್ರ Mg+O2 gives MgO. ನೆಕ್ಸ್ಟ್ ಒಂದು ರಾಸಾಯನಿಕ ಕ್ರಿಯೆ ಕೊಟ್ಟು ಆ ರಾಸಾಯನಿಕ ಸಮೀಕರಣನ ಸರಿದೂಗಿಸ್ರಿ ಅಂತ ಕೇಳ್ತಾರ. ಹಂಗಂದ್ರೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಅಂದ್ರೇನೆ ಈಗ ನೋಡ್ರಿ, ಇಲ್ಲಿ ಸತು ಪ್ಲಸ್ ಸಲ್ಫ್ಯೂರಿಕ್ ಆಮ್ಲ, ಇದೇನಕ್ಕಿದೆ ಸತುವಿನ ಸಲ್ಫೇಟ್ ಮತ್ತು ಹೈಡ್ರೋಜನ್. Zn+H2SO4 gives ZnSO4 ಪ್ಲಸ್ H2. ಈ ಸೈಡ್ ಇಂದ ಏನ್ರಿ Zn+H2O ಏನಿದು ಪ್ರತಿವರ್ತಕ, ಹೌದಾ. ZnSO4 ಪ್ಲಸ್ H2 ಏನಿದು ಉತ್ಪನ್ನ, ಹೌದಾ. ಈ ಪ್ರತಿವರ್ತಕದೊಳಗ Zn ಸಂಖ್ಯೆ ಎಷ್ಟದಾವ್ರಿ, Zn ಎಷ್ಟೈತಿಲ್ಲ 1, ಹೌದಾ. ಅದನ್ನ 1 ಬರ್ರಿ. H ಎಷ್ಟದಾವ್ ನೋಡ್ರಿ, ಇಲ್ಲಿ H ಎಷ್ಟದಾವು 2 ಅದ, ಹೌದಾ. S ಎಷ್ಟೈತ್ರಿ, ಇಲ್ಲೇ 1 ಐತಿ, ಹೌದಾ. ಇಲ್ಲಿ S ಎಷ್ಟೈತಿ 1. ಅದಾದ್ಮೇಲೆ O4 ಅಂದ್ರ O ಎಷ್ಟದಾವು 4 ಅದಾವ, ಹೌದಾ. ಉತ್ಪನ್ನದೊಳಗೆ ಅದೇ Zn ಎಷ್ಟೈತಿಲೆ 1 ಐತಿ, ಹೌದಾ. ನೆಕ್ಸ್ಟ್ H ಎಷ್ಟದಾವ್ರಿ, ಇಲ್ಲಿ 2 ಅದಾವಿಲ್ರಿ, 2. ನೆಕ್ಸ್ಟ್ S ಎಷ್ಟೈತಿಲೆ 1. ಅದೇ ರೀತಿ ಆಕ್ಸಿಜನ್ ಎಷ್ಟದಾವಿಲ್ಲ 4. ಹಂಗಂದ್ರ ಇಲ್ಲಿ Zn ಎಷ್ಟದಾವು, ಪ್ರತಿವರ್ತಕದೊಳಗ Zn ಎಷ್ಟದಾವು, ಉತ್ಪನ್ನದೊಳಗುನು ಅಷ್ಟೇ ಅದಾವ. ಪ್ರತಿವರ್ತಕದೊಳಗೆ ಏನ್ ಹೈಡ್ರೋಜನ್ ಐತ H ಎಷ್ಟದಾವು ಅಷ್ಟೇ ಉತ್ಪನ್ನದೊಳಗ ಅದಾವ. ಪ್ರತಿವರ್ತಕದೊಳಗೆ ಎಷ್ಟು S ಅದ ಅಷ್ಟೇ S ಎಷ್ಟೈತ್ರಿ ಉತ್ಪನ್ನದೊಳಗ ಐತಿ. ಪ್ರತಿವರ್ತಕದೊಳಗೆ O ಎಷ್ಟೈತಿ ಅಷ್ಟೇ ಉತ್ಪನ್ನದೊಳಗ ಐತಂದ್ರ ಇದೇನಿದು ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಅಂತ ಅರ್ಥ. ಇದು ತಿಳಿತ್ರಿ. ಎದಕ್ಕ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಅಂತಾರಂದ್ರ, ಪ್ರತಿವರ್ತಕದೊಳಗೆ ಏನು ಪರಮಾಣುಗಳ ಸಂಖ್ಯೆ ಇರ್ತಾವಲ್ಲ ಉತ್ಪನ್ನದೊಳಗುನು ಅಷ್ಟೇ ಇರ್ಬೇಕ್ರಿ ಅದು ಪರಮಾಣುಗಳ ಸಂಖ್ಯೆ. ಅದನ್ನ ಏನಂತಾರ, ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಅಂತ ಕರೀತಾರ. ನೆಕ್ಸ್ಟ್ ನೋಡ್ರಿ, ಈಗಲೇ Fe plus H2O gives Fe3O4 plus H2. ಇದ್ರೊಳಗ ಪ್ರತಿವರ್ತಕದೊಳಗೆ Fe ಎಷ್ಟದಾವ ನೋಡ್ರಿ, ಪ್ರತಿವರ್ತಕದೊಳಗೆ Fe ಎಷ್ಟೈತಿಲೆ 1 ಐತಿ, 1 ಬರೀರಿ. ಹೈಡ್ರೋಜನ್ ಎಷ್ಟದಾವ, H ಎಷ್ಟೈತಿಲೆ 2 ಅದಾವು. ಆಕ್ಸಿಜನ್ ಎಷ್ಟೈತಿಲೆ 1 ಐತಿ, 1 ಬರೀರಿ. ಉತ್ಪನ್ನದೊಳಗ ನೋಡ್ರಿ Fe ಎಷ್ಟೈತಿ, Fe3. ದಟ್ ಮೀನ್ಸ್ Fe ಎಷ್ಟೈತಿಲೆ 3. O4 ಎಷ್ಟೈತಿಲೆ O4 ಐತಂದ್ರ ಆಕ್ಸಿಜನ್ ಎಷ್ಟೈತಿಲೆ 4 ಐತಿ. ಹೈಡ್ರೋಜನ್ ಎಷ್ಟೈತಿಲೆ 2 ಅದಾವ. ಇದೇನಿದು ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಅಲ್ಲ. ಇದೇನೇನೈತ್ರಿ, ಇಲ್ಲೇ ಪ್ರತಿವರ್ತಕದೊಳಗೆ ಏನ್ ಪರಮಾಣುಗಳ ಸಂಖ್ಯೆ ಐತಿ ಉತ್ಪನ್ನದೊಳಗ ಅಷ್ಟೇ ಪರಮಾಣುಗಳ ಸಂಖ್ಯೆ ಇಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ Fe3 ಇದ್ರ, ಇಲ್ಲಿ Fe1 ಇದ್ರ, ಪ್ರತಿವರ್ತಕದೊಳಗೆ Fe1 ಇದ್ರ ಉತ್ಪನ್ನದೊಳಗೆ Fe ಎಷ್ಟೈತ್ರಿ, ಇಲ್ಲಿ 3 ಅದ. ಇಲ್ಲಿ ಏನೈತಿ ಆಕ್ಸಿಜನ್ ಎಷ್ಟದಾವ, ಇಲ್ಲ 1 ಐತಿ. ಇಲ್ಲಿ ಆಕ್ಸಿಜನ್ ಎಷ್ಟದಾವು 4 ಅದಾವು. ಹಂಗಂದ್ರೆ ಇದು ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಅಲ್ಲ. ಇದನ್ನ ನಿಮ್ಗೆ ಎಕ್ಸಾಮ್ನಾಗ ಏನ್ ಕೊಡ್ತಾರಂದ್ರ, ಈ ತರ ಯಾವುದೇ ಸಮೀಕರಣ ಕೊಡ್ಬೋದು ಅವ್ರಿಗೆ. Fe+H2SO4 gives Fe3O3 plus H2. ಇದನ್ನ ನೀವು ರಾಸಾಯನಿಕ ಸಮೀಕರಣವನ್ನ ಸರಿದೂಗಿಸ್ರಿ ಅಂತಾರ. ಅವಾಗ ಏನ್ ಮಾಡ್ಬೇಕಂದ್ರ ನೋಡ್ರಿ, ಇಲ್ಲಿ Fe ಎಷ್ಟೈತಿ, ಪ್ರತಿವರ್ತಕದಾಗ 1 ಐತಿ, ಇಲ್ಲಿ 3 ಅದಾವ. ಹಂಗಂದ್ರ ನಾ ಇಲ್ಲಿ ಪ್ರತಿವರ್ತಕದಾಗ Fe ಎಷ್ಟು ಬರ್ಕೊಂಡ್ಬಿಡ್ತೇನೆ, ನಾ 3 ಬರ್ಕೊಂತೇನೆ. ಅಂದ್ರೆ ಇಲ್ಲೂ 3 ಅದು, ಇಲ್ಲೂ 3 ಅದು, ಹೌದಾ. Fe ಇದು ಮುಗಿತಾ. ಇಲ್ಲಿ ನೋಡ್ರಿ ಹೈಡ್ರೋಜನ್ ಎಷ್ಟೈತಿ, ಹೈಡ್ರೋಜನ್ ಇಲ್ಲಿ 2 ಅದಾವು,
ಇಲ್ಲೂ 2 ಐತಿ. ನೆಕ್ಸ್ಟ್ ನೋಡ್ರಿ ಆಕ್ಸಿಜನ್ ಇಲ್ಲಿ 1 ಐತಿ, ಇಲ್ಲೇ 4 ಅದಾವ. ಹೌದಾ? ಇಲ್ಲಿ ಆಕ್ಸಿಜನ್ ಎಷ್ಟೈತಿ? 1 ಐತಿ, ಇಲ್ಲೇ 4 ಅದಾವ. ಹಂಗಂದ್ರೆ ಇದನ್ನ ನಾವು ಆಕ್ಸಿಜನ್ ಇಲ್ಲೇ 4 ಬರಂಗ್ ಮಾಡ್ಬೇಕಂದ್ರೆ ಇಲ್ಲಿ ನಾವ್ ಏನ್ ಬರ್ಕೋಬೇಕು? ಇಲ್ಲಿ 4 ಬರಿಬೇಕು. ಹೌದಾ? ಇಲ್ಲಿ ನಾವು 4 ಬರ್ಕೊಂಡ್ರ ಇಲ್ಲಿ ನೋಡ್ರಿ ಹೈಡ್ರೋಜನ್ ಎಷ್ಟಾದ್ವಿಲೆ ಇಲ್ಲಿ ನೋಡಿದ್ರೆ 2 ಇತ್ತು, ಇಲ್ಲೂ 2 ಇತ್ತು. ಆದ್ರೆ ಇಲ್ಲಿ ಹೈಡ್ರೋಜನ್ ಎಷ್ಟು? ಇಲ್ಲಿ ಮತ್ತೆ ಇಲ್ಲೇ 4 ಐತ್ರ, ಆ 4 ಇಲ್ಲಿ ಬರ್ದ್ ಬಿಡ್ಬೇಕು. ಅವಾಗಿದ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಆಕೈತಿ. ಇಲ್ಲಿ FeS ಬರಿಬೇಕು, ಪ್ಲಸ್ 4H2G ಬರ್ದು Fe3O4S ಬರ್ದು 4H2G ಬರಿಬೇಕು. ಈ ರೀತಿ ಬರ್ದಿದ್ರೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ. ಅಂಡರ್ಸ್ಟ್ಯಾಂಡ್ ಆಯ್ತ್ರಿ ಇದು ನಿಮ್ಗ? ನೆಕ್ಸ್ಟ್ ನೋಡ್ರಿ ಕೆಲವು ಸಂದರ್ಭದೊಳಗ ಏನ್ ನಾವು ಇಲ್ಲಿ ಉಷ್ಣತೆ, ಒತ್ತಡ, ಕ್ರಿಯಾವರ್ತಕ ಏನ್ ಬರ್ತಿಲ್ಲ ಅದನ್ನ ಬಾಣದ ಗುರುತಿನ ಮೇಲ್ ಬರಿಬೇಕು, ಅಥವಾ ಕೆಳಭಾಗದೊಳಗ ಬಾಣದ ಗುರುತಿನ ಮೇಲೆ ಅಥವಾ ಕೆಳಭಾಗದಲ್ಲಿ ಬರಿಬೇಕು. ಇಲ್ಲಿ ನೋಡ್ರಿ CO ಪ್ಲಸ್ 2H2 gives CH3OH. ಹೌದಾ? ಇಲ್ಲಿ ನಾವು 340 ಅಟ್ಮಾಸ್ಫಿಯರಿಕ್ ಅನ್ನೋದನ್ನ ಇಲ್ಲಿ ಬಾಣದ ಗುರುತಿನ ಮೇಲ್ ಬರ್ತೀವಿ. ಅದೇ ರೀತಿ ಇಲ್ಲಿ 6CO2 ಪ್ಲಸ್ 12H2O gives C6H12O6 ಪ್ಲಸ್ 6O2 ಪ್ಲಸ್ 6H2O. ಇಲ್ಲಿ ನಾವು ಸೂರ್ಯನ ಬೆಳಕು ಮತ್ತು ಪತ್ರ ಹರಿತನ್ನ ಬಳಸ್ಕೊಂಡಿದ್ದನ್ನ ಬಾಣದ ಗುರುತಿನ ಮೇಲೆ ಮತ್ತೆ ಕೆಳಗೆ ಬರಿಬೇಕು. ತಿಳಿತ್ರಿ? ಈ ರೀತಿ ನಾವು ಒಂದು ರಾಸಾಯನಿಕ ಕ್ರಿಯೆಯನ್ನ ಸರಿದೂಗಿಸ್ಬೇಕು. ಇದಂತೂ ಮೋಸ್ಟ್ ಇಂಪಾರ್ಟೆಂಟ್ ರೀ. ನೋಡ್ರಿ ಇದ್ರ ಮೇಲೆ ಯಾವ ರೀತಿ ಪ್ರೀವಿಯಸ್ ಇಯರ್ ಕ್ವಶನ್ ಕೇಳಾರ, ಮಾಡೆಲ್ ಕ್ವಶನ್ ಪೇಪರ್ ಒಳಗ ಯಾವ ರೀತಿ ಇದ್ರ ಮೇಲೆ ಕ್ವಶನ್ ಕೇಳಾರ ಅನ್ನೋದನ್ನ ನೋಡೋಣಂತ್ರಿ. ಕೆಳಗಿರೋ ರಾಸಾಯನಿಕ ಸಮೀಕರಣಗಳನ್ನ ಸರಿದೂಗಿಸ್ರಿ ಅಂತ ಕೇಳಾರ. ಹೌದಾ? ಇದಿಷ್ಟ್ರಿ, ಇದು 2 ಮಾರ್ಕ್ಸ್ ಕ್ವಶನ್. FeSO4 gives Fe2O3 ಪ್ಲಸ್ SO2 ಪ್ಲಸ್ SO3. ಇನ್ನೊಂದ್ ಏನ್ ಕೊಟ್ಟಾರ? CH4 ಪ್ಲಸ್ O2 gives CO2 ಪ್ಲಸ್ H2O. ಇದನ್ನ ಯಾವ ರೀತಿ ಬರಿಬೇಕಂದ್ರ ನೋಡ್ರಿ FeSO4 ಐತಿ. ಹೌದಾ? ಇಲ್ಲಿ Fe2O3 ಪ್ಲಸ್ SO2 ಪ್ಲಸ್ SO3. ಹಂಗಂದ್ರೆ ಇಲ್ಲಿ Fe2 ಐತಂದ್ರ ಆ 2 ಅಂತಂದ್ರೆ ಇಲ್ಲಿ ಬರೀರಿ 2FeSO4. 2FeSO4 gives Fe2O3 ಪ್ಲಸ್ SO2 ಪ್ಲಸ್ SO3. ಅಂಡರ್ಸ್ಟ್ಯಾಂಡ್ ಆಯ್ತು ಇದು? ನೆಕ್ಸ್ಟ್ CH4. ಹೌದಾ? CH4 ಪ್ಲಸ್ 2 ಪ್ಲಸ್ O2 ಕೊಟ್ಟಾರ, gives CO2 ಪ್ಲಸ್ H2O. ಇಲ್ಲಿ ನೋಡ್ರಿ ಆಕ್ಸಿಜನ್ ಎಷ್ಟೈತಿ? ಇಲ್ಲಿ 2 ಅದ. ಇಲ್ಲಿ ಆಕ್ಸಿಜನ್ ಎಷ್ಟೈತಿ? ಇಲ್ಲಿ 1 ಅದ. ಹಂಗಂದ್ರೆ ಇಲ್ಲಿ 3 ಐತಂದ್ರ ನಾವ್ ಅದನ್ನ ಇಲ್ಲಿ ನೋಡ್ರಿ ಹೈಡ್ರೋಜನ್ ಎಷ್ಟಿದೆ? ಇಲ್ಲಿ 4 ಐತಿ. ಇಲ್ಲಿ ಹೈಡ್ರೋಜನ್ 2 ಅದಾವ. ಹೌದಾ? ಹಂಗಂದ್ರೆ ಇಲ್ಲಿ ನಾವ್ ಇನ್ನೊಂದ್ 2 ಬರ್ಕೊಂಡ್ರೆ 2 2 ಎಷ್ಟ್ ಆಕೈತಿ? 2 2 4 ಆಕೈತಿ. ಹೌದಾ? ಹಂಗಂದ್ರ ಇಲ್ಲಿ ಆಕ್ಸಿಜನ್ ಎಷ್ಟಾದ್ವಿ? ಈಗ 2 ಆತು. ಹಂಗಂದ್ರೆ ಇಲ್ಲೊಂದ್ 2 ಐತಿ. ಟೋಟಲ್ ಆಕ್ಸಿಜನ್ ಇಲ್ಲಿ ಉತ್ಪನ್ನದೊಳಗೆ ಎಷ್ಟಾವ್ರ? ಆಕ್ಸಿಜನ್ 4 ಅದಾವಂದ್ರ ಆ 2 ತಂದು ಇಲ್ಲಿ ಬರ್ದ್ಬಿಡ್ರಿ. 2 2 4 ಆಕೈತಿ. ಇಲ್ಲಿ ಆಕ್ಸಿಜನ್ 4 ಆಗ್ತಾವು. 2 ಕಡೆನು ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಆಕೈತಿ. ತಿಳಿತ್ರಿ ಇದು? ನೆಕ್ಸ್ಟ್ ಕ್ವಶನ್. ಈ ರಾಸಾಯನಿಕ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ ಮತ್ತ ಈ ಕ್ರಿಯೆ ಯಾವುದು ಅನ್ನೋದನ್ನ ಹೇಳಿಸ್ಬೇಕು. ಇದು ಹೇಳ್ಬೇಕು. ಇದನ್ನ ನೀವು ಮಾಡ್ರಿ. ಕಮೆಂಟ್ಸ್ ಬಾಕ್ಸ್ ನ ಕಮೆಂಟ್ಸ್ ಹಾಕ್ರಿ. ಇದನ್ನ ನೀವು ಮಾಡಿದ್ದನ್ನ ಸರಿ ಐತೋ ಇಲ್ಲ ಅನ್ನೋದನ್ನ ಹೇಳ್ತೇನ್ರಿ. ನೆಕ್ಸ್ಟ್ ಕ್ವಶನ್. ಸೀಸದ ನೈಟ್ರೇಟ್ ಅನ್ನು ಕಾಸಿದಾಗ ಬಿಡುಗಡೆಯಾಗುವ ಕಂದು ಬಣ್ಣದ ಧೂಮವನ್ನು ಹೆಸರಿಸಿ. ಈ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನ ಬರೆಯಿರಿ ಅಂದ್ರ. ಹೌದಾ? ಸೀಸದ ನೈಟ್ರೇಟ್ ಅನ್ನ ಕಾಸಿದಾಗ ಬಿಡುಗಡೆ ಆಗ್ತಕ್ಕಂತಹ ಕಂದು ಬಣ್ಣದ ಧೂಮ ಯಾವ್ದಂದ್ರ ನೈಟ್ರೋಜನ್ ಡೈಆಕ್ಸೈಡ್ NO2. ಇದಕ್ಕ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಅಂದ್ರ 2PbNO3 twice gives 2PbO plus 4NO2 plus O2. ಅಂಡರ್ಸ್ಟ್ಯಾಂಡ್ ಆಯ್ತ್ರಿ ಇದು? ನೆಕ್ಸ್ಟ್ ನೋಡ್ರಿ ಮತ್ತೆ ಇದ್ರ ಮೇಲೆ ಪ್ರೀವಿಯಸ್ ಇಯರ್ ಯಾವ ರೀತಿ ರಾಸಾಯನಿಕ ಸಮೀಕರಣವನ್ನ ಸರಿದೂಗಿಸಿರೊಳಗೆ ಕೇಳ್ಯಾರ ನೋಡ್ರಿ. CH4 plus O2 gives CO2 plus H2O. PbNO3 twice gives PbO plus NO2 plus O2. ನೋಡ್ರಿ ಎಷ್ಟು ರಿಪೀಟೆಡ್ ಹಾಕೋ ಕ್ವಶನ್. ಆಗ್ಲೇ ಇದು ಮಾಡೆಲ್ ಕ್ವಶನ್ ಪೇಪರ್ ನಾಗ ಕೇಳಿದ್ರಿ, ಇದನ್ನ ಇಲ್ಲಿ ಕೇಳಿದ್ರು. ಈಗ ಇಲ್ಲೇ ಇದ್ರ ಏನ್ ಕೇಳಿದ್ರು? ಇದ್ರದ್ದು ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೀರಿ ಅಂತ ಕೇಳಿದ್ರು. ಅದೇ ಕ್ವಶನ್ ಇಲ್ಲೇ PbNO3 twice gives PbO plus NO2 plus O2 ಐತಿ. ಹೌದಾ? ಅದಕ್ಕೆ ನೀವ್ ಏನ್ ಮಾಡ್ಬೇಕಂದ್ರ ಏನ ನಾ ಈಗ 13 ಡೇಸ್ ಕ್ಲಾಸಸ್ ಏನ್ ಮಾಡ್ತೀನಿಲ್ಲ ಇದು ಕಂಪ್ಲೀಟ್ ನೋಡ್ಕೊಂಡ್ರ ನೀವು ಸೈನ್ಸ್ಕ 80ಗೆ 18 ಮಾರ್ಕ್ಸ್ ತಗೋಬಹುದ್ರಿ. ನೋಡ್ರಿ ಫಸ್ಟ್ ಏನದ? CH4 plus O2 gives CO2 plus H2O ಕೊಟ್ಟಾರ. ಹೌದಾ? ಇಲ್ಲ ಹೈಡ್ರೋಜನ್ ಎಷ್ಟದಾವ್ರಿ? ಇಲ್ಲಿ 2 ಅದಾವು. ಹೌದಾ? ಇಲ್ಲಿ ಹೈಡ್ರೋಜನ್ ನೋಡಿದ್ರೆ ಎಷ್ಟದಾವು? 4 ಅದಾವು. ಹಂಗಂದ್ರೆ ಇದು 4 ಆಗ್ಬೇಕಂದ್ರೆ ನಾವ್ ಇಲ್ಲಿ ಏನ್ ಮಾಡ್ಬೇಕು? 2 ಬರೀರಿ. 2H2 ಆತು. ಇಲ್ಲಿ ಇದರ ಅರ್ಥ ಏನಿಲ್ಲ, ಆಕ್ಸಿಜನ್ ಇಲ್ಲಿ 2 ಅದು, ಇಲ್ಲಿ ಆಕ್ಸಿಜನ್ 2 ಅದಾವು. ಹಂಗಂದ್ರೆ ಆಕ್ಸಿಜನ್ ಉತ್ಪನ್ನದೊಳಗೆ ಎಷ್ಟದಾವ? 4 ಅದಾವಂದ್ರ ಇಲ್ಲಿ ನೋಡಿದ್ರೆ 2 ಅದಾವಂದ್ರ ಆ 2 ಅಂತಂದು ಇಲ್ಲಿ ಬರ್ದ್ಬಿಡ್ರಿ. ಅವಾಗಿದೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಆಕೈತಿ. ಇಲ್ಲಿ ಏನ್ ಕೊಟ್ಟಾರ? ಈಗ PbNO3 twice ಕೊಟ್ಟಾರ. PbO plus NO2 plus O2 ಅಷ್ಟ ಕೊಟ್ಟಾರ. ಹೌದಾ? ಇಲ್ಲಿ ನೋಡ್ರಿ 3 ಎಷ್ಟಾವಿಲ್ಲ? 6 ಅದಾವ. ಹೌದಾ? 3 6 ಅದಾವಿಲ್ರಿ ಇಲ್ಲಿ ಆಕ್ಸಿಜನ್. ಹಂಗಂದ್ರೆ ಇಲ್ಲಿ ಆಕ್ಸಿಜನ್ ನೋಡ್ರಿ ಎಷ್ಟದಾವು? ಇಲ್ಲಿ 2 ಅದಾವು, ಇಲ್ಲಿ 2 ಅದಾವ, 4 ಅದಾವ. ಹೌದಾ?
ಇಲ್ಲಿ ನೈಟ್ರೋಜನ್ ಎಷ್ಟೈತಿ, ಇಲ್ಲಿ ನೈಟ್ರೋಜನ್ ಎಷ್ಟಿದೆ ನಮ್ಗ 2 ಹೌದಾ. ಹಂಗಂದ್ರ ನಾವೇನ್ ಮಾಡ್ಕೋಬೇಕು ಫಸ್ಟ್ ಇಲ್ಲಿ 2 ಈ PbO ಇಲ್ಲಿ ತರ ಇಲ್ಲಿ 2 ಬರ್ಕೋರಿ. ಆ 2 ಅಂತಂದ್ ಇಲ್ಲಿ ಬರ್ಕೋರಿ. 2 ಬರ್ಕೊಂಡ್ರ 2PbO ಆತ್. 2PbO ಅಂದ್ರೆ ಇಲ್ಲಿ ಆಕ್ಸಿಜನ್ 2 ಅದು, ಇಲ್ಲಿ ಆಕ್ಸಿಜನ್ 2 ಅದು, ಇಲ್ಲಿ 2 4 ಅದು ಹೌದಾ. ಇಲ್ಲಿ ನೈಟ್ರೋಜನ್ ನೋಡ್ರಿ ಎಷ್ಟದು, ಇಲ್ಲಿ 2 ಅದಾವ ನೈಟ್ರೋಜನ್. ಇಲ್ಲಿ NO3 ಟ್ವೈಸ್ ಮೀನಿಂಗ್ N ಎಷ್ಟದಾವ ಇಲ್ಲಿ 2 ಅದಾವು, ಇಲ್ಲೊಂದ್ 2 ಐತೆ ಅಂದ್ರೆ 2 2 4 ಆತಂದ್ರ 4 ನೈಟ್ರೋಜನ್ ಇಲ್ಲಿ ಬರ್ಕೊಂಡ್ಬಿಡ್ರಿ. ಅವಾಗ ಆಕ್ಸಿಜನ್ ಎಷ್ಟು ಉಳಿತಾವ ನೋಡ್ರಿ. ಇಲ್ಲಿ ಆಕ್ಸಿಜನ್ ಎಷ್ಟದು, ಇಲ್ಲಿ ನೋಡಿದ್ರೆ ಆಕ್ಸಿಜನ್ ಎಷ್ಟಾವ 3 6 12 ಹೌದಾ. ಇಲ್ಲಿ ನೋಡ್ರಿ 4 8 9 10 ಇಲ್ಲೊಂದ್ 2 12 ಆಗಿಲ್ರಿ. ಅದಕ್ಕೆ ನಾ ಇಲ್ಲಿ 2PbNO3 ಟ್ವೈಸ್ ಪ್ಲಸ್ 2PbO ಪ್ಲಸ್ 4NO2 ಪ್ಲಸ್ O2 ಈ ರೀತಿ ಮಾಡಿದ್ರಿಂದ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಆಕೈತ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣಗಳನ್ನ ಬರೆಯಿರಿ ಅಂದಾರ ಹೌದಾ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಗಿವ್ಸ್ ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಹೌದಾ. ನೋಡ್ರಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂದ್ರ CaCO3 ಗಿವ್ಸ್ CaO ಪ್ಲಸ್ CO2. ಅದೇ ರೀತಿ ಹೈಡ್ರೋಜನ್ ಪ್ಲಸ್ ಕ್ಲೋರಿನ್ ಗಿವ್ಸ್ ಹೈಡ್ರೋಜನ್ ಕ್ಲೋರೈಡ್. ಹೈಡ್ರೋಜನ್ ಮೀನ್ಸ್ H2, ಕ್ಲೋರಿನ್ ಅಂದ್ರ Cl2, ಹೈಡ್ರೋಜನ್ ಕ್ಲೋರೈಡ್ ಇಸ್ HCl. ಇಲ್ಲಿ H2 Cl2 ಇಲ್ಲಿ 2 ಅದಾವಂದ್ರ ಇಲ್ಲಿ ನಾವು 2HCl ಅನ್ನ ಬರಿಬೇಕು. ಅದೇ ರೀತಿ ಮೆಗ್ನೀಷಿಯಂ ಮೀನ್ಸ್ Mg, ಹೈಡ್ರೋಕ್ಲೋರಿಕ್ ಆಮ್ಲ ಅಂದ್ರೆ HCl, ಮೆಗ್ನೀಷಿಯಂ ಕ್ಲೋರೈಡ್ ಅಂದ್ರೆ MgCl2, ಹೈಡ್ರೋಜನ್ ಅಂದ್ರೆ H2. ಇಲ್ಲಿ ಎಷ್ಟು ಅದಾವ್ರಿ, ಇಲ್ಲಿ ಹೈಡ್ರೋಜನ್ 2 ಅದಾವು, ಕ್ಲೋರಿನ್ 2 ಅದಾವ ಅಂದ್ರ ಇಲ್ಲಿ ಎಷ್ಟು ಅದಾವ, ಇಲ್ಲಿ ಹೈಡ್ರೋಜನ್ ಕ್ಲೋರಿನ್ ಒಂದೊಂದ್ ಅದಾವ ಅಂದ್ರೆ ಇಲ್ಲಿ 2 ಬರೀರಿ. ಅವಾಗ ಇಲ್ಲಿ ಹೈಡ್ರೋಜನ್ 2 ಅದು, ಕ್ಲೋರಿನ್ 2 ಆತು, ಇಲ್ಲಿ ಕ್ಲೋರಿನ್ 2 ಅದಾವ, ಹೈಡ್ರೋಜನ್ 2 ಅದಾವ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈ ಕೆಳಗಿನ ಕ್ರಿಯೆಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೀರಿ ಅಂದ್ರ ನೈಸರ್ಗಿಕ ಅನಿಲದ ದಹನ ಕ್ರಿಯೆ, ಪೊಟ್ಯಾಷಿಯಂ ಲೋಹ ನೀರಿನೊಂದಿಗೆ ವರ್ತಿಸುವುದು, ತಾಮ್ರದ ಸಲ್ಫೇಟ್ ದ್ರಾವಣ ಕಬ್ಬಿಣದೊಂದಿಗೆ ವರ್ತಿಸೋದು. ತಾಮ್ರದ ಸಲ್ಫೇಟ್ ದ್ರಾವಣದೊಂದಿಗೆ ಕಬ್ಬಿಣ ವರ್ತಿಸೋದು. ಇದನ್ನು ಸದ್ಯಕ್ಕೆ ನೀವು ಮಾಡ್ರಿ. ಇದನ್ನ ಮಾಡಿ ನಿಮ್ದು ಆನ್ಸರ್ನ ಕಮೆಂಟ್ಸ್ ಬಾಕ್ಸ್ ನ ಕಮೆಂಟ್ಸ್ ಹಾಕ್ರಿ. ನಾನು ನಿಮ್ಗೆ ಸರಿ ಐತಿಲ್ಲ ಅಂತ ಹೇಳ್ತೀನಿ. ಗೊತ್ತಾಗ್ಲಿಲ್ಲ ಅಂದ್ರೆ ಕೇಳ್ರಿ, ಇದ್ರ ಆನ್ಸರು ನಾನು ನಿಮ್ಗೆ ನೆಕ್ಸ್ಟ್ ಕ್ಲಾಸ್ ಒಳಗೆ ಹೇಳ್ಕೊಡ್ತೇನೆ. ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ ರಾಸಾಯನಿಕ ಕ್ರಿಯೆಯ ವಿಧಗಳು. ರಾಸಾಯನಿಕ ಕ್ರಿಯೆ ಯಾವ್ಯಾವ ವಿಧ ಬರ್ತಾವ್ರಿ? ಸಂಯೋಗ ಕ್ರಿಯೆ, ವಿಭಜನ ಕ್ರಿಯೆ, ಸ್ಥಾನಪಲ್ಲಟ ಕ್ರಿಯೆ, ದ್ವಿಸ್ಥಾನಪಲ್ಲಟ ಕ್ರಿಯೆ, ಉತ್ಕರ್ಷಣ ಮತ್ತು ಅಪಕರ್ಷಣ. ಇವುಷ್ಟೂನು ಇಂಪಾರ್ಟೆಂಟ್ ರೀ. ಇದ್ರ ಮೇಲಿನ ಕ್ವಶನ್ಸ್ ಯಾವ ರೀತಿ ಕೇಳ್ತಾರ ಮತ್ತೆ ಇವಂದ್ರೆ ಏನು ಅನ್ನೋದನ್ನ ಹೇಳ್ಕೊಡ್ತೇನೆ. ನೋಡ್ರಿ ಫಸ್ಟ್ ಸಂಯೋಗ ಕ್ರಿಯೆ ಅಂದ್ರೆ ಏನು ನೋಡ್ರಿ. ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ವೇಗವಾಗಿ ವರ್ತಿಸಿ ದೊಡ್ಡ ಪ್ರಮಾಣದ ಉಷ್ಣವನ್ನ ಬಿಡುಗಡೆ ಮಾಡುತ್ತಾ ಅರಳಿದ ಸುಣ್ಣ ಅಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನ ಉತ್ಪತ್ತಿ ಮಾಡ್ತೈತಿ. ಅಂದ್ರೆ CaO ಪ್ಲಸ್ H2O ಗಿವ್ಸ್ CaOH ಟ್ವೈಸ್ ಪ್ಲಸ್ ಉಷ್ಣ ಹೌದಾ. ಈ ಕ್ರಿಯೆ ಒಳಗೆ ಏನಾಗ್ತಂದ್ರ ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ವರ್ತಿಸಿ ಒಂದೇ ಒಂದು ಏನತ್ರಿ ಉತ್ಪನ್ನ. ಇಲ್ಲಿ ಪ್ರತಿವರ್ತಕಗಳು ಎಷ್ಟಾವು 2 ಅದಾವು, ಉತ್ಪನ್ನ ಎಷ್ಟೈತಿ 1 ಐತಿ. ಹಂಗಂದ್ರ ಈ ರೀತಿಯ ರಾಸಾಯನಿಕ ಕ್ರಿಯೆಗ ಸಂಯೋಗ ಅಂತಾರ. ನೋಡ್ರಿ ರಾಸಾಯನಿಕ ಕ್ರಿಯೆ ಒಳಗ 2 ಅಥವಾ ಹೆಚ್ಚು ಪ್ರತಿವರ್ತಕ ಸೇರಿ ಒಂದೇ ಒಂದು ಉತ್ಪನ್ನವನ್ನ ಉಂಟು ಮಾಡ್ತಿದ್ರ ಅಂತ ಕ್ರಿಯೆಗ ಸಂಯೋಗ ಕ್ರಿಯೆ ಅಂತಾರ. ತಿಳಿತ್ರಿ ಇದು ಸಂಯೋಗ ಕ್ರಿಯೆ ಅಂದ್ರ ಪ್ರತಿವರ್ತಕಗಳು 2 ಅಥವಾ 2ಕ್ಕಿಂತ ಹೆಚ್ಚಿರ್ಬೋದು, ಉತ್ಪನ್ನ ಮಾತ್ರ ಒಂದೇ ಇರ್ಬೇಕು, ಅಂತ ಕ್ರಿಯೆಗೆ ಸಂಯೋಗ ಕ್ರಿಯೆ ಅಂತಾರೆ. ತಿಳಿತ್ರಿ ಇದು. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೋಡ್ರಿ ಸಂಯೋಗ ಕ್ರಿಯೆ ಒಳಗ 2 ಅಥವಾ ಹೆಚ್ಚು ವಸ್ತುಗಳ ಸಂಯೋಗ ಆಗಿ ಒಂದೇ ಒಂದು ಏನಾಕೈತ್ರಿ ಇಲ್ಲೇ ಉತ್ಪನ್ನ ಉಂಟಾಕೈತಿ. ಹಂಗಂದ್ರೆ ಸಂಯೋಗ ಕ್ರಿಯೆಗೆ ಮತ್ತಷ್ಟು ಉದಾಹರಣೆ ಅಂದ್ರೆ ಕಲ್ಲಿದ್ದಲಿನ ದಹನ C+O2 ಗಿವ್ಸ್ CO2. ನೆಕ್ಸ್ಟ್ H2 ಮತ್ತು O2 ಗಳಿಂದ ನೀರು ಉಂಟಾಗೋದು 2H2 ಪ್ಲಸ್ O2 ಗಿವ್ಸ್ 2H2O. ನೋಡ್ರಿ ಈಗಾರ ಹೇಳ್ಕೊಟ್ಟೇನ್ರಿ. ಸಂಯೋಗ ಕ್ರಿಯೆ ಅಂದ್ರೆ ಏನು? 2 ಅಥವಾ ಹೆಚ್ಚು ವಸ್ತುಗಳು ಅಥವಾ ಧಾತುಗಳು ಅಥವಾ ಸಂಯುಕ್ತಗಳು ಸಂಯೋಗ ಹೊಂದಿ ಒಂದೇ ಒಂದು ಉತ್ಪನ್ನವನ್ನ ಉಂಟು ಮಾಡಿದ್ರೆ ಅದನ್ನ ಸಂಯೋಗ ಕ್ರಿಯೆ ಅಂತಾರೆ. ತಿಳಿತಲ್ರಿ ಇದು. ನೆಕ್ಸ್ಟ್ ನೋಡ್ರಿ. ಇಲ್ಲಿ ಉತ್ಪನ್ನದೊಂದಿಗೆ ಏನ್ ಬಿಡುಗಡೆ ಆತ್ರಿ? ಇಲ್ಲಿ ಉಷ್ಣ ಬಿಡುಗಡೆ ಆಗಿದ್ರಿಂದ ಉತ್ಪನ್ನದೊಂದಿಗೆ ಏನು ಬಿಡುಗಡೆ ಆಗಿತ್ತಿಲ್ಲ, ಉಷ್ಣ ಬಿಡುಗಡೆ ಆಗಿರೋದ್ರಿಂದ ಇದೊಂದು ಬಹಿರುಷ್ಣಕ ಕ್ರಿಯೆ ಅಂತಾರ. ನೋಡ್ರಿ ಶಕ್ತಿ ಹೀರಿಕೆ ಆದ್ರ ಆ ಕ್ರಿಯೆಯನ್ನ ಏನಂತಾರ? ಅಂತರುಷ್ಣಕ ಅಂತ ಕರೀತಾರ. ಹಂಗಂದ್ರ ಬಹಿರುಷ್ಣಕ ಕ್ರಿಯೆಗೆ ಮತ್ತಷ್ಟು ಉದಾಹರಣೆ ಅಂದ್ರೆ ನೈಸರ್ಗಿಕ ಅನಿಲದ ದಹನ CH4 ಪ್ಲಸ್ 2O2 ಗಿವ್ಸ್ CO2 ಪ್ಲಸ್ 2H2O. ಉಸಿರಾಟ ಏನ್ರಿ ಒಂದು ಬಹಿರುಷ್ಣಕ ಕ್ರಿಯೆ. ಉಸಿರಾಟ ಕ್ರಿಯೆ ಯಾವ ರೀತಿ ಆಗ್ತೈತ್ರಿ? C6H12O6 ಪ್ಲಸ್ 6O2 ಗಿವ್ಸ್ 6CO2 ಪ್ಲಸ್ 6H2O ಪ್ಲಸ್ ಶಕ್ತಿ ಹೌದಾ. ಇದಷ್ಟೇ ಅಲ್ಲದೆ
ಸಸ್ಯಜನ್ಯ ದ್ರವಗಳ ವಿಘಟನೆಯಿಂದ ಕಾಂಪೋಸ್ಟ್ ಉಂಟಾಗೋದು ಇದೊಂದು ಏನಿದೆ ಬಹಿರುಷ್ಣಕ ಕ್ರಿಯೆಗೆ ಉದಾಹರಣೆ. ಇಷ್ಟು ನೆನ್ಪಿಡ್ಬೇಕ್ರಿ. ಬಹಿರುಷ್ಣಕ ನೋಡ್ರಿ, ಇದ್ರೊಳಗ ನಿಮ್ಗ ನೈಸರ್ಗಿಕ ಅನಿಲದ ದಹನ ಕ್ರಿಯೆ ಏನಿದು ಬಹಿರುಷ್ಣಕ ಕ್ರಿಯೆಗೆ ಉದಾಹರಣೆ. ನೋಡ್ರಿ, ನೈಸರ್ಗಿಕ ಅನಿಲದ ದಹನ ಉಂಟಾಗೋದನ್ನ ರಾಸಾಯನಿಕ ಸಮೀಕರಣವನ್ನ ಬರೆದು ಅದನ್ನ ರಾಸಾಯನಿಕ ಸಮೀಕರಣವನ್ನ ಸರಿದೂಗಿಸ್ರಿ ಅಂತನೂ ನಿಮ್ ಎಕ್ಸಾಮ್ ಕೇಳ್ತಾರ. ಇದಿಷ್ಟು ಏನ್ ಇವತ್ತಿಂದ ಏನ್ ಮಾಡಿಸ್ಲಿಕ್ಕತ್ತಲ್ಲ, ಬಹಳ ಅಂದ್ರ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇವೆಲ್ಲ. ನೋಡ್ರಿ, ನೆಕ್ಸ್ಟ್ ವಿಭಜನ ಕ್ರಿಯೆ ಅಂದ್ರೆ ಏನು? ವಿಭಜನ ಕ್ರಿಯೆ ಅಂದ್ರ ಏನಂದ್ರ, ಇದು ಏನ್ ಈಗ ಸಂಯೋಗ ಕ್ರಿಯೆ ಹೇಳಿದ್ನಲ್ಲ, ಅದಕ್ಕಿದ ತದ್ವಿರುದ್ಧವಾದದ್ದು. ಇದ್ರೊಳಗೆ ಏನಿರ್ತೈತಿ ಅಂದ್ರ ಒಂದೇ ಒಂದು ಪ್ರತಿವರ್ತಕ ಇರ್ತೈತಿ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಉತ್ಪನ್ನಗಳು ಇರ್ತಾವು. ಅಂತದನ್ನ ಏನಂತ ಕರೀತಾರೆ? ಇದನ್ನ ವಿಭಜನ ಕ್ರಿಯೆ ಅಂತ ಕರೀತಾರ. ವಿಭಜನ ಕ್ರಿಯೆ ಒಳಗೆ ಏನಿರ್ತೈತಿ? ಒಂದೇ ಒಂದು ಪ್ರತಿವರ್ತಕ ಇರ್ತೈತಿ, ಎರಡು ಅಥವಾ ಹೆಚ್ಚು ಏನಿರ್ತಾವ್ರಿ ಉತ್ಪನ್ನಗಳು ಇರ್ತಾವು. ಅಂತದನ್ನ ಏನಂತ ಕರೀತಾರ್ರಿ? ವಿಭಜನ ಕ್ರಿಯೆ ಅಂತ ಕರೀತಾರ. 2FeSO4 gives Fe2O3 plus SO2 plus SO3. ಅಂಡರ್ಸ್ಟ್ಯಾಂಡ್ ಆಯ್ತ್ರಿ ಇದು? ನೆಕ್ಸ್ಟ್ ನೋಡ್ರಿ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನ ಕಾಸಿದಾಗ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ವಿಭಜನೆಗೊಳ್ಳೋದನ್ನ ಏನ್ ಮಾಡ್ತಾರಂದ್ರೆ ವಿವಿಧ ಕೈಗಾರಿಕೆಯಲ್ಲಿ ಬಳಸ್ತಕ್ಕಂಥ ಒಂದೇನಿದು ಪ್ರಮುಖ ವಿಭಜನೆ ಕ್ರಿಯೆ. ಹೌದಾ? ಕ್ಯಾಲ್ಸಿಯಂ ಆಕ್ಸೈಡ್ ಅಂದ್ರೆ ಏನು? ಸುಟ್ಟ ಸುಣ್ಣಕ್ಕೆ ಏನಂತ ಕರೀತಾರ್ರಿ? ಕ್ಯಾಲ್ಸಿಯಂ ಆಕ್ಸೈಡ್ ಅಂತ ಕರೀತಾರ. ಹೌದಾ? ಇದನ್ನ ಏನ್ ಇದು ಅನೇಕ ಉಪಯೋಗಗಳನ್ನು ಹೊಂದೈತಿ. ಹಂಗಂದ್ರೆ ಇದ್ರ ಉಪಯೋಗ ಏನಂದ್ರ ಸಿಮೆಂಟ್ ತಯಾರಿಕೆ ಒಳಗ ವಿಭಜನ ಕ್ರಿಯೆಯನ್ನು ಕಾಯಿಸುವುದರ ಮೂಲಕ ಅದನ್ನ ಉಷ್ಣ ವಿಭಜನ ಕ್ರಿಯೆ ಅಂತ ಕರೀತಾರ್ರಿ. ತಿಳಿತ್ರಿ? CaCO3 gives CaO plus CO2. ಇದೇನಿದು? ಸುಟ್ಟ ಸುಣ್ಣ. ಇದು ಸುಣ್ಣದ ಕಲ್ಲು. ಹೌದಾ? CaCO3 ಇದು ಸುಣ್ಣದ ಕಲ್ಲು. ಇದರಿಂದ ಏನು CaO ಉಂಟಾಕೈತಲ್ಲ, ಇದೇನಿದು? ಸುಟ್ಟ ಸುಣ್ಣ. ತಿಳಿತ್ರಿ ಇದು? ನೆಕ್ಸ್ಟ್ ನೋಡ್ರಿ, ಇದಂತೂ ಬಹಳ ಇಂಪಾರ್ಟೆಂಟ್ ರೀ. ಇದು ನೀರಿನ ವಿದ್ಯುತ್ ವಿಭಜನೆಯ ಚಿತ್ರವನ್ನು ಬರೆದ ಅದರ ಭಾಗ ಗುರುತಿಸೋದನ್ನ ನೀವು ನೆನ್ಪಿಡಬೇಕ್ರಿ. ಇದನ್ನ ಪ್ರತಿಯೊಂದು ಭಾಗವನ್ನ ನೀವು ನೆನ್ಪಿಡ್ಬೇಕು. ಎಕ್ಸಾಮ್ ಒಳಗ ನೀರಿನ ವಿದ್ಯುತ್ ವಿಭಜನೆಯ ಚಿತ್ರವನ್ನು ಬರೆದು ಅದರಲ್ಲಿರ್ತಕ್ಕಂತಹ ಗ್ರಾಫೈಟ್ ದಂಡವನ್ನು ಗುರುತಿಸ್ರಿ ಅಂತ ಕೇಳ್ಬೋದು. ಅಥವಾ ನೀರಿನ ವಿಭಜನೆಯ ಚಿತ್ರವನ್ನು ಬರೆದ ಅದರಲ್ಲಿ ಅಲ್ಲಿ ಹೈಡ್ರೋಜನ್ ಅನ್ನ ಗುರುತಿಸ್ರಿ, ಇಲ್ಲ ಆಕ್ಸಿಜನ್ ಅನ್ನ ಗುರುತಿಸ್ರಿ ಅಂತ ಕೇಳ್ಬೋದು. ಇಲ್ಲ ಕ್ಯಾಥೋಡ್ ಅನ್ನ ಗುರುತಿಸ್ರಿ, ಆನೋಡ್, ಏನ್ ಬೇಕಾದ್ರೂ ಕೇಳಿರಿ ಅವರು. ನೀವೇನಿದೆ ಡೈಗ್ರಾಮ್ ಅನ್ನು ಫುಲ್ ಪರ್ಫೆಕ್ಟ್ ಮಾಡ್ಕೊಂಡ್ರ ನೀವು ಈಸಿಯಾಗಿ ಬರ್ಬೋದ್ರಿ. ಇಲ್ಲಿ ನೋಡ್ರಿ, ಇದು ಏನ್ ಸಮೀಕರಣ ಐತ್ರಿ, ಇದನ್ನು ಬಹಳ ಇಂಪಾರ್ಟೆಂಟ್ ರೀ. ಆಗ್ಲೇ ನಾ ಪ್ರೀವಿಯಸ್ ಇಯರ್ ಮಾಡ್ಸಿದ್ರೊಳಗ ಇವೆಲ್ಲ ಬಂದಾವ. ಇಲ್ಲಿ ನೋಡ್ರಿ, 2PbNO3 twice gives 2PbO plus 4NO2 plus O2. ಇವೆಲ್ಲ ಬಹಳ ಇಂಪಾರ್ಟೆಂಟ್ ರೀ. ಇವತ್ತಿನ ಕ್ಲಾಸ್ ಒಳಗ ನಾ ಏನೇನ್ ಮಾಡಿಸ್ತೇನಲ್ಲ, ಇದನ್ನಿಷ್ಟು ನೀವು ಪರ್ಫೆಕ್ಟ್ ಮಾಡ್ಕೊಂಡ್ರ ಏನಿದೆ ಈ ಲೆಸನ್ ಮೇಲೆ ಏನೇನ್ ಕ್ವಶನ್ಸ್ ಕೇಳ್ತಾರಲ್ಲ ನೀವು ಈಸಿಯಾಗಿ ಮಾಡಿ ಬರ್ಬೋದ್ರಿ. ನೋಡ್ರಿ, ಇದು ಏನ್ ನಾ ಡೈಗ್ರಾಮ್ ಕೇಳಿದ್ನಲ್ಲ, ಈ ಡೈಗ್ರಾಮ್ ಅನ್ನ ಇಂಪಾರ್ಟೆಂಟ್ ಯಾಕಂದ್ರೆ ಅಂದ್ರ ನೋಡ್ರಿ, ಇದ್ರ ಮೇಲೆ ಪ್ರೀವಿಯಸ್ ಇಯರ್ ಯಾವ ರೀತಿ ಕೇಳ್ಯಾರ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ ನಾ. ನೀರಿನ ವಿದ್ಯುತ್ ವಿಭಜನೆಯಲ್ಲಿ ಉಪಯೋಗಿಸ್ತಕ್ಕಂತಹ ಉಪಕರಣದ ಚಿತ್ರವನ್ನ ಬರೆದು ಭಾಗಗಳನ್ನು ಗುರುತಿಸ್ರಿ, ಗ್ರಾಫೈಟ್ ದಂಡ ಮತ್ತು ಕ್ಯಾಥೋಡ್ ಅನ್ನು ಗುರುತಿಸ್ರಿ. ಇಷ್ಟು ಮಾಡಿದ್ರೆ ಸಾಕ್ರಿ, ನಿಮ್ಗ ಎರಡು ಮಾರ್ಕ್ಸಿನ ಕ್ವಶನ್. ಡೈಗ್ರಾಮ್ ತೆಗಿತಾರಲ್ಲ ಅದಕ್ಕೆ 1 ಮಾರ್ಕ್ಸ್, ಏನ್ ಭಾಗಗಳನ್ನು ಗುರುತಿಸ್ತಿರಲ್ಲ ಅದಕ್ಕೆ ಅರ್ಧ ಮಾರ್ಕ್ಸ್. ನೋಡ್ರಿ, ಗ್ರಾಫೈಟ್ ದಂಡ ಮತ್ತೆ ಕ್ಯಾಥೋಡ್. ತಿಳಿತ್ರಿ? ಯಾಕೆ ಇಂಪಾರ್ಟೆಂಟ್ ಹೇಳಿಕತ್ತೇನೆ ಅಂದ್ರೆ ಬಹಳ ನೋಡ್ರಿ, ಇದನ್ನ ಈ ರೀತಿಯಾರ ಕೇಳ್ಬೋದು, ಇಲ್ಲ ಈ ರೀತಿನೂ ಕೇಳ್ಬೋದು. ನೀರಿನ ವಿದ್ಯುತ್ ವಿಭಜನೆ ಉಪಯೋಗಿಸುವ ಉಪಕರಣದ ಚಿತ್ರವನ್ನು ಬರೆಯಿರಿ. ಕೆಳಗಿನ ಭಾಗಗಳನ್ನ ಇಲ್ಲಿ ಕ್ಯಾಥೋಡ್ ಕೆಳಾರ ಮತ್ತ ಗ್ರಾಫೈಟ್ ದಂಡ ಕೆಳಾರ. ಈ ರೀತಿ ಈ ಡೈಗ್ರಾಮ್ ಅಂದ್ರೆ ಬಹಳ ಇಂಪಾರ್ಟೆಂಟ್ ರೀ. ಇದ್ರೊಳಗೆ ನೋಡ್ರಿ, ಮತ್ತೇನ್ ಕ್ವಶನ್ ಕೇಳ್ಬೋದಂದ್ರ ನೀರಿನ ವಿದ್ಯುತ್ ವಿಭಜನೆ ಕ್ರಿಯೆಯಲ್ಲಿ ಕ್ಯಾಥೋಡ್ ನಲ್ಲಿ ಬಿಡುಗಡೆಯಾಗುವ ಅನಿಲ ಯಾವುದು? ನೋಡ್ರಿ, ಡೈಗ್ರಾಮ್ ಒಳಗ್ ನೋಡಿದ್ರೆ ಗೊತ್ತಾಕೈತಿ ನಿಮ್ಗ. ಕ್ಯಾಥೋಡ್ ಒಳಗೆ ಯಾವ ಅನಿಲ ಬಿಡುಗಡೆ ಆಕೈತಿ ಅಂದ್ರ ಹೈಡ್ರೋಜನ್ ಅನಿಲ ಬಿಡುಗಡೆ ಆಕೈತಿ. ನೋಡ್ರಿ, ಕ್ಯಾಥೋಡ್ ಒಳಗೆ ಏನಕೈತಿ? ಇದು ಕ್ಯಾಥೋಡ್ ಹೋದಿಲ್ರಿ, ಇದೇನಿದೆ ಕ್ಯಾಥೋಡ್. ಹೌದಾ? ಇಲ್ಲಿ ಇದು ಕ್ಯಾಥೋಡ್ ಹೋದಿಲ್ ನೋಡ್ರಿ, ಕ್ಯಾಥೋಡ್. ಇದ್ರೊಳಗೆ ಯಾವ ಅನಿಲ ಬಿಡುಗಡೆ ಆಗೈತ್ರಿ? ಇಲ್ಲಿ ಹೈಡ್ರೋಜನ್. ಅದೇ ರೀತಿ ಆನೋಡ್, ಇದು ಆನೋಡ್. ಹೌದಾ? ಆನೋಡ್ ಒಳಗೆ ಯಾವ ಅನಿಲ ಬಿಡುಗಡೆ ಆಗೈತ್ರಿ? ಇಲ್ಲಿ ಆಕ್ಸಿಜನ್. ನೆನ್ಪಿಡ್ಬೇಕು. ನೋಡ್ರಿ, ನೀರಿನ ವಿದ್ಯುತ್ ವಿಭಜನೆ ಕ್ರಿಯೆಯಲ್ಲಿ ಕ್ಯಾಥೋಡ್ ನಲ್ಲಿ ಬಿಡುಗಡೆ ಆಗ್ತಕ್ಕಂಥ ಅನಿಲ ಯಾವುದು? ಹೈಡ್ರೋಜನ್. ಅದೇ ರೀತಿ ಆನೋಡ್ ನಲ್ಲಿ ಬಿಡುಗಡೆ ಆಗ್ತಕ್ಕಂಥ ಅನಿಲ ಯಾವುದು? ಆಕ್ಸಿಜನ್. ನೆನ್ಪಿಡ್ರಿ. ಇದು ನೋಡ್ರಿ, ಇದ್ರ ಮೇಲೆ ನೀರಿನ ವಿದ್ಯುತ್ ವಿಭಜನೆ ಕ್ರಿಯೆಯಲ್ಲಿ ಕ್ಯಾಥೋಡ್ ನಲ್ಲಿ ಬಿಡುಗಡೆಯಾಗುವ ಅನಿಲ ಯಾವ್ದಂದ್ರ ಆಪ್ಷನ್ ಬಿ, ಹೈಡ್ರೋಜನ್ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಇದ್ರ ಮೇಲೆ ಮತ್ತೆ ಯಾವ ರೀತಿ ಕ್ವಶನ್ ಕೇಳ್ಬೋದಂದ್ರ ನೀರಿನ ವಿದ್ಯುತ್ ವಿಭಜನೆಯಲ್ಲಿ ಕ್ಯಾಥೋಡ್ ಮತ್ತು ಆನೋಡ್ಗಳಲ್ಲಿ ಬಿಡುಗಡೆಯಾಗುವ ಅನಿಲಗಳು ಮತ್ತು ಅವುಗಳ ಅನುಪಾತಗಳನ್ನ ಬರೀರಿ ಅಂತ ಕೇಳ್ಬೋದು. ಇದು ಹೈಡ್ರೋಜನ್ ಮತ್ತು ಆಕ್ಸಿಜನ್. ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅದು ಯಾವ ಅನುಪಾತದೊಳಗಂದ್ರೆ 2:1. ತಿಳಿತ್ರಿ? ಇದು ಇಷ್ಟು ಕ್ವಶನ್ಸ್ ನೀವು ಕೇರ್ಫುಲಿ ನೋಡ್ಕೊಂಡು ಹೋಗ್ರಿ. ನೋಡ್ರಿ, ಮತ್ತೆ ಬೆಳ್ಳಿಯ ಕ್ಲೋರೈಡ್ ನ ಬಿಳಿಯ ಬಣ್ಣವು ಸೂರ್ಯನ ಬೆಳಕಿನೊಳಗೆ ಏನಕ್ಕೈತಿ? ಬೂದು ಬಣ್ಣಕ್ಕೆ ತಿರುಗ್ತೈತಿ. ಹೌದಾ?
ಇದಕ್ಕ ಕಾರಣ ಏನಂದ್ರ ಬೆಳ್ಳಿಯ ಬ್ರೋಮೈಡ್ ಅನ್ನ ಬೆಳ್ಳಿ ಮತ್ತು ಕ್ಲೋರಿನ್ ಆಗಿ ಏನಾಗ್ತೈತಿ ಇದು ವಿಭಜಿಸ್ತೈತಿ ಹೌದಾ. 2AgCl gives 2Ag+Cl2 ಮತ್ತೆ ಬೆಳ್ಳಿಯ ಬ್ರೋಮೈಡ್ ಸತಕ್ ಇದೇ ತರನ ವರ್ತಿಸ್ತೈತ್ರಿ ನೋಡ್ರಿ. 2AgBr gives 2Ag+Br2 ಹೌದಾ. ನೋಡ್ರಿ ಈ ಮೇಲಿನ ಕ್ರಿಯೆ ಒಳಗೆ ಏನಾಯ್ತು, ಕಪ್ಪು ಮತ್ತು ಬಿಳುಪು ಛಾಯಾಗ್ರಹಣದೊಳಗೆ ಏನ್ ಮಾಡ್ತಾರೆ, ಇದನ್ನ ಬಳಸ್ತಾರ ನೋಡ್ರಿ. ವಿಭಜನ ಕ್ರಿಯೆಯಲ್ಲಿ ಪ್ರತಿವರ್ತಕಗಳನ್ನ ಉಪಯೋಗಿಸಲ್ಲಿ ಅಲ್ಲಿ ಉಷ್ಣ, ಬೆಳಕು, ವಿದ್ಯುತ್ ಶಕ್ತಿ ಹೀಗೆ ಯಾವುದಾದರೂ ರೂಪದ ಶಕ್ತಿಯ ಅಗತ್ಯವಿದೆ ಅನ್ನೋದನ್ನ ನಾವು ನೋಡಿದ್ವಿ ಹೌದಾ. ಅದಕ್ಕೆ ಇದನ್ನ ಏನಂತ ಕರೀತಾರೆ, ಇದನ್ನ ಅಂತರುಷ್ಣಕ ಕ್ರಿಯೆ ಅಂತ ಕರೀತಾರ. ಅಂತರುಷ್ಣಕ ಕ್ರಿಯೆ ಅಂತ ಕರೀತಾರಿ. ವಿಭಜನ ಕ್ರಿಯೆನ ಏನಂತಾರ, ಅಂತರುಷ್ಣಕ ಕ್ರಿಯೆ. ಶಕ್ತಿ ಹೀರಿಕೆಯಾಗುವ ಕ್ರಿಯೆಯನ್ನ ಏನಂತ ಕರೀತಾರ ಅಂದ್ರ ಅಂತರುಷ್ಣಕ ಕ್ರಿಯೆ ಅಂತ ಕರೀತಾರೆ. ಅಂತರುಷ್ಣಕ ಬಹಿರುಷ್ಣಕ ಅಂದ್ರೆ ಏನನ್ನೋದು ಗೊತ್ತಾಯ್ತ್ರಿ ಇದು. ನೆಕ್ಸ್ಟ್ ನೋಡ್ರಿ, ಇದ್ರ ಮೇಲೆ ಯಾವ ರೀತಿ ಕ್ವಶನ್ ಕೇಳ್ತಾರಂದ್ರ, ನೀರಿನ ವಿದ್ಯುತ್ ವಿಭಜನೆಯಿಂದ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನಿಲಗಳು ಉಂಟಾಗುವುದು ಅಂದ್ರೆ ಯಾವ ಕ್ರಿಯೆ ಇದು? ಅಂತರುಷ್ಣಕನ, ಸ್ನಾನಪಲ್ಲಟನ, ಬಹಿರುಷ್ಣಕನ ಅಥವಾ ರೆಡಾಕ್ಸ್ ಕ್ರಿಯೆ ಅಂತ ಕೇಳಿದ್ರೆ ಇದೊಂದು ಅಂತರುಷ್ಣಕ ಕ್ರಿಯೆ. ತಿಳಿದ್ರಿ, ಅಂತರುಷ್ಣಕ ಕ್ರಿಯೆ. ನೆಕ್ಸ್ಟ್, ಸುಣ್ಣದ ಕಲ್ಲಿನಿಂದ ಸುಟ್ಟ ಸುಣ್ಣವನ್ನು ಪಡೆಯುವ ರಾಸಾಯನಿಕ ಕ್ರಿಯೆಯ ವಿಧ ಯಾವುದು? ಈ ಕ್ರಿಯೆಗೆ ರಾಸಾಯನಿಕ ಸಮೀಕರಣವನ್ನ ಬರೆಯಿರಿ ಅಂತ ಕೇಳ್ಯಾರ. ಇದು ಯಾವ ಕ್ರಿಯೆ ರೀ? ಇದು ವಿಭಜನಾ ಕ್ರಿಯೆ ಅಥವಾ ಉಷ್ಣ ವಿಭಜನಾ ಕ್ರಿಯೆ ಅಥವಾ ಅಂತರುಷ್ಣಕ ಕ್ರಿಯೆ. ವಿಭಜನಾ ಕ್ರಿಯೆ ಅಂದ್ರೆ ಯಾವುದು? ಅಂತರುಷ್ಣಕ ಕ್ರಿಯೆ. ಇದನ್ನ ಏನಂತ ಕರೀತಾರ? ವಿಭಜನಾ ಕ್ರಿಯೆಗ ಉಷ್ಣ ವಿಭಜನಾ ಕ್ರಿಯೆ ಅಂತನೂ ಕರೀತಾರ. ನೋಡ್ರಿ, ಸುಣ್ಣದ ಕಲ್ಲಿನಿಂದ ಸುಟ್ಟ ಸುಣ್ಣವನ್ನ ಪಡ್ತಕ್ಕಂತಹ ರಾಸಾಯನಿಕ ಕ್ರಿಯೆ ವಿಧ ಯಾವುದು ಅಂದ್ರೆ ಯಾವ್ದು ಹೇಳಿದ್ವಿ? ವಿಭಜನಾ ಕ್ರಿಯೆ. ಇದರಲ್ಲಿ ಇದರ ರಾಸಾಯನಿಕ ಸಮೀಕರಣ ಅಂದ್ರ CaCO3 ಇನ್ ದ ಪ್ರೆಸೆನ್ಸ್ ಆಫ್ ಉಷ್ಣವರ್ಧ CaO+CO2 ಬರಿಬೇಕು. ತಿಳಿತ್ರಿ ಇದು. ನೆಕ್ಸ್ಟ್, ಸ್ಥಾನಪಲ್ಲಟ ಕ್ರಿಯೆ. ಸ್ಥಾನಪಲ್ಲಟ ಕ್ರಿಯೆ ಅಂದ್ರ ನೋಡ್ರಿ, ಒಂದು ಧಾತು ಸಂಯುಕ್ತದಲ್ಲಿ ಇನ್ನೊಂದು ಧಾತುವನ್ನು ಪಲ್ಲಟಗೊಳಿಸಿದಾಗ ಅಲ್ಲಿ ಸ್ಥಾನಪಲ್ಲಟ ಕ್ರಿಯೆ ನಡೆದೈತಿ ಅಂತ ಅರ್ಥ. ನೋಡ್ರಿ, ಇಲ್ಲಿ Fe+CuSO4 gives FeSO4+Cu. ನೋಡ್ರಿ, FeSO4 ಆತಿದು, Cu ಹೋಗಿ ನೋಡ್ರಿ ಇಲ್ಲಿ FeSO4 ಆತ, ಪ್ಲಸ್ ಇದು Cu ಆತ. ಈ ಕ್ರಿಯೆ ಒಳಗೆ ಏನಾತ್ರಿ, ಕಬ್ಬಿಣ ಏನಾಕೈತಿ, ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನ ಏನ್ ಮಾಡ್ತಿದ, ಸ್ಥಾನಪಲ್ಲಟಗೊಳಿಸಿ ಅಥವಾ ತೆಗೆದು ಹಾಕ್ತಿಲ್ರಿ ಅಂತ ಕ್ರಿಯೆಗೆ ಏನ್ ಮಾಡ್ತಾರ, ಇಲ್ಲಿ ಸ್ಥಾನಪಲ್ಲಟ ಅಂದ್ರ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಒಳಗೆ ಏನಾಕೈತ್ರಿ, ಇಲ್ಲಿ ಕಬ್ಬಿಣ ಏನ್ ಮಾಡ್ತೈತಿ, ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನ ಸ್ಥಾನಪಲ್ಲಟಗೊಳಿಸಿ ಅಲ್ಲಿ ಅದನ್ನ ತೆಗೆದು ಹಾಕ್ತೈತಿ ಹೌದಾ. ಅದನ್ನ ಏನಂತಾರ, ಸ್ಥಾನಪಲ್ಲಟ. ಅದೇ ರೀತಿ Zn+CuSO4 gives ZnSO4+Cu ಅಂದ್ರೆ ಇದು ತಾಮ್ರದ ಸಲ್ಫೇಟ್ ದ್ರಾವಣ ಇದ್ದಿದ್ದು ಏನಾಕೈತಿ, ಸತುವಿನ ಸಲ್ಫೇಟ್ ದ್ರಾವಣ ಆಕೈತಿ. ತಿಳಿತು ಇದು. ಅದೇ ರೀತಿ Pb+CuCl2 gives PbCl2+Cu ಹೌದಾ. ಸತು ಮತ್ತು ಸೀಸಗಳು ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಪಟ ಧಾತುಗಳು ಅವು ಏನ್ ಮಾಡ್ತಾವು, ತಾಮ್ರವನ್ನ ಅದರ ಸಂಯುಕ್ತಗಳಿಂದ ಏನ್ ಮಾಡ್ತಾವಲ್ಲ, ಸ್ಥಾನಪಲ್ಲಟಗೊಳಿಸ್ತಾವು. ಸ್ಥಾನಪಲ್ಲಟ ಅಂದ್ರ ತೆಗೆದು ಹಾಕ್ತಾವು. ತಿಳಿತ್ರಿ ಇದು. ನೆಕ್ಸ್ಟ್, ಇದ್ರ ಮೇಲೆ ಯಾವ ರೀತಿ ಕ್ವಶನ್ ಕೇಳ್ತಾರಂದ್ರ, FeO3+2Al gives Al2O3+2Fe. ಇದರಿಂದ ಯಾವ ಕ್ರಿಯೆ ಇದು? ಮೇಲಿಂದು ರಾಸಾಯನಿಕ ಕ್ರಿಯೆ ವಿಧ ಯಾವುದು ಅಂದ್ರೆ ಇದು ಸ್ಥಾನಪಲ್ಲಟ ಕ್ರಿಯೆ. ನೋಡ್ರಿ, Fe ಏನ್ ಮಾಡ್ತು, Fe ಹೋಗೇನಾತು, ಇಲ್ಲಿ Al ಏನ್ ಮಾಡ್ತಿಲ್ಲಿ, Al Fe ಸಾಂದವ್ ಬಂದು Al2O3 ಆಗಿ Fe+Fe ಹೌದಾ. ಈ Fe ನ ಸ್ಥಾನಪಲ್ಲಟಗೊಳಿಸ್ತು ಹೌದ್ರಿ. ಇದೊಂದು ಸ್ಥಾನಪಲ್ಲಟ ಕ್ರಿಯೆ. ತಿಳಿತ್ರಿ. ನೆಕ್ಸ್ಟ್ ನೋಡ್ರಿ, ಇದ್ರ ಮೇಲೆ ಮತ್ತೆ ಯಾವ ರೀತಿ ಕ್ವಶನ್ ಕೇಳ್ತಾರಂದ್ರ, ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಒಂದು ಕಬ್ಬಿಣದ ಮೊಳೆಯನ್ನು ಮುಳುಗಿಸಿ ಆಗ ಇಲ್ಲಿ ಯಾವ ವಿಧದ ರಾಸಾಯನಿಕ ಕ್ರಿಯೆ ಜರುಗುವುದು? ಈ ಕ್ರಿಯೆಗೆ ರಾಸಾಯನಿಕ ಸಮೀಕರಣವನ್ನು ಬರೀರಿ ಅಂದ್ರ ಇದು ಸ್ಥಾನಪಲ್ಲಟ ಕ್ರಿಯೆ. ಯಾಕಂದ್ರೆ Fe+CuSO4 gives FeSO4+Cu. ಅಂಡರ್ಸ್ಟ್ಯಾಂಡ್ ಆಯ್ತಿದೆ. ನೆಕ್ಸ್ಟ್ ಕ್ವಶನ್, ಕಬ್ಬಿಣದ ಮೊಳೆಯನ್ನು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಮುಳುಗಿಸಿದಾಗ ಜರುಗುವ ರಾಸಾಯನಿಕ ಕ್ರಿಯೆ ವಿಧ ಯಾವುದು? ಏಕೆ ಮತ್ತ ಈ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಏನ್ ಮಾಡ್ಬೇಕ್ರಿ, ಬರಿಬೇಕು ಹೌದಾ. ಈ ಕ್ರಿಯೆಗೆ ಏನ್ ಮಾಡ್ಬೇಕು, ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರಿಬೇಕು. ನೋಡ್ರಿ, ಆಗಲಿದ ಕ್ವಶನ್ ಇದ್ರೊಳಗೆ ಮತ್ತೆ ಏನ್ ಎಕ್ಸ್ಟ್ರಾ ಆಡ್ ಆತಂದ್ರ
ಇದು ಯಾಕೆ ಅನ್ನೋದ ರೀಸನ್ ಹೇಳೋದಂದ್ರೆ ಎಕ್ಸ್ಟ್ರಾ ಆಡ್ ಆತ. ಹೌದಾ? ಇದು ಯಾವ ಕ್ರಿಯೆ ಅಂದ್ರ ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ. ಹೌದಾ? ಯಾಕಪ್ಪ? ಯಾಕಂದ್ರೆ ಇದು ಹೆಚ್ಚು ಕ್ರಿಯಾಪಟವಾಗಿರ್ತಕ್ಕಂತ ಕಬ್ಬಿಣವು ತಾಮ್ರದ ಸಲ್ಫೈಡ್ ದ್ರಾವಣದಿಂದ ತಾಮ್ರವನ್ನ ಏನ್ ಮಾಡ್ತಿದ್ದೆ? ಸ್ಥಾನ ಪಲ್ಲಟಗೊಳಿಸ್ತೈತಿ. ಹೌದಾ? ಕಬ್ಬಿಣ ನೋಡ್ರಿ, ಕಬ್ಬಿಣ ಏನ್ ಮಾಡ್ತೈತಿ? ತಾಮ್ರದ ಸಲ್ಫೈಡ್ ದ್ರಾವಣದಿಂದ ತಾಮ್ರವನ್ನ ಏನ್ ಮಾಡ್ತಿದ್ದು? ಸ್ಥಾನ ಪಲ್ಲಟಗೊಳಿಸ್ತು. ಹೌದಾ? Fe plus USO4 gives FeSO4 plus Cu. ತಿಳಿತ್ರಿ ಇದು? ನೆಕ್ಸ್ಟ್, ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂದ್ರೆ ಏನು? ದ್ವಿಸ್ಥಾನ ಪಲ್ಲಟ ಅಂದ್ರೆ ಏನು? ಇದ್ರೊಳಗೆ ನೋಡ್ರಿ, Na2SO4 plus BaCl2 gives BaSO4 plus 2NaCl. ಇದ್ರೊಳಗೆ ಏನಾತಂದ್ರೆ SO4 plus 2 ಮತ್ತು Ba plus 2 ಗಳ ಕ್ರಿಯೆಯಿಂದ ಬಿಳಿಯ ಪ್ರಕ್ಷೇಪ ಏನಾಯ್ತು? BaSO4 ಉಂಟಾಗಿರ್ತಕ್ಕಂಥ ಇನ್ನೊಂದು ಉತ್ಪನ್ನ ಸೋಡಿಯಂ ಕ್ಲೋರೈಡ್ ದ್ರಾವಣದಲ್ಲೇ ಉಳಿತೈತಿ. ಯಾವ ಕ್ರಿಯೆಯಲ್ಲಿ ಪ್ರತಿವರ್ತಕಗಳ ನಡುವೆ ಅಯಾನುಗಳ ವಿನಿಮಯ ನಡೆಯುತ್ತದೆಯೋ ಅಂತ ಕ್ರಿಯೆಗೆ ಏನಂತಾರ? ದ್ವಿಸ್ಥಾನ ಪಲ್ಲಟ ಕ್ರಿಯೆ. ನೋಡ್ರಿ, ಅಯಾನುಗಳ ಏನಾಗಿರ್ಬೇಕಲ್ಲ? ಪ್ರತಿವರ್ತಕಗಳ ನಡುವೆ ಅಯಾನುಗಳ ವಿನಿಮಯ ನಡೀತಂದ್ರ ನೋಡ್ರಿ, ದ್ವಿಸ್ಥಾನ ಪಲ್ಲಟ ಕ್ರಿಯೆ ಒಳಗ ಎರಡು ವಿಭಿನ್ನ ಅಣುಗಳು ಅಥವಾ ಅಣುಗಳ ಗುಂಪುಗಳು ಅಂದ್ರ ಅಯಾನುಗಳು ಏನಲ್ಲೇ ವಿನಿಮಯ, ಅಯಾನುಗಳ ಏನಾಕಿದಲ್ಲಿ ವಿನಿಮಯ ಉಂಟಾಯ್ತಂದ್ರ ಅದನ್ನ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತ ಕರೀತಾರ. ತಿಳಿತ್ರಿ? ನೋಡ್ರಿ, ಪ್ರಕ್ಷೇಪಣ ಕ್ರಿಯೆಗಳು ವಿಲೀನಗೊಳ್ಳದ ಲವಣಗಳನ್ನ ಏನ್ ಮಾಡ್ತಾವು? ಉತ್ಪತ್ತಿ ಮಾಡ್ತಾವು. ನೋಡ್ರಿ, ಪ್ರಕ್ಷೇಪಗಳು ಏನ್ ಮಾಡ್ತಾವು? ವಿಲೀನಗೊಳ್ಳದ ಲವಣಗಳನ್ನ ಉತ್ಪತ್ತಿ ಮಾಡ್ತಾವು. ನೆನ್ಪಿಡ್ಬೇಕ್ರಿ ಇದನ್ನೆಲ್ಲ. ನೋಡ್ರಿ, ಇದ್ರ ಮೇಲೆ ಯಾವ ರೀತಿ ಕ್ವಶನ್ ಕೇಳಾರ ಅನ್ನೋದನ್ನ ನೋಡೋಣ ಬರ್ರಿ. ಕೆಳಗಿನವುಗಳಲ್ಲಿ ಪರವರ್ತಿಸಿ ಅಯಾನುಗಳನ್ನು ವಿನಿಮಯ ಮಾಡಿಕೊಳ್ಳುವ ಮತ್ತು ಒಂದು ಪ್ರಕ್ಷೇಪವನ್ನು ಉಂಟು ಮಾಡುವ ಪ್ರತಿವರ್ತಕ ಯಾವುದಂದ್ರ ಬೇರಿಯಂ ಕ್ಲೋರೈಡ್ ಮತ್ತು ಬೇರಿಯಂ ಸಲ್ಫೇಟ್. ತಿಳಿತ್ರಿ ಇದ? ನೆಕ್ಸ್ಟ್ ನೋಡ್ರಿ, ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡ್ಗಳ ನಡುವೆ ಜರುಗುವ ರಾಸಾಯನಿಕ ಕ್ರಿಯೆಯ ದ್ವಿಸ್ಥಾನ ಪಲ್ಲಟ ಕ್ರಿಯೆಯನ್ನ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತ ಕರೀತಾರ. ಯಾಕಂತ ಹೇಳ್ಬೇಕು? ಇದಕ್ಕ ಸರಿದೂಗಿಸ್ತಕ್ಕಂಥ ರಾಸಾಯನಿಕ ಸಮೀಕರಣ ಬರೀಬೇಕು. ನೋಡ್ರಿ, ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡ್ ಪ್ರತಿವರ್ತಕಗಳ ನಡುವೆ ಪರಸ್ಪರ ಏನಕ್ಕೈತಿ? ಅಯಾನುಗಳ ವಿನಿಮಯವಾಗೋದ್ರಿಂದ ಇದೇನಕ್ಕೈತಿ? ದ್ವಿಸ್ಥಾನ ಪಲ್ಲಟ ಕ್ರಿಯೆ. ಅಯಾನುಗಳ ವಿನಿಮಯ ಬಂತಂದ್ರ ಅಲ್ಲಿ ಏನ್ ಆಕೈತಿ? ದ್ವಿಸ್ಥಾನ ಪಲ್ಲಟ ಕ್ರಿಯೆ ನಡಿತೈತಿ ಅಂತ ಅರ್ಥ. ಹಂಗಂದ್ರ ಅದಕ್ಕೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೀರಿ ಅಂದ್ರೆ Na2SO4 plus BaCl2 gives BaSO4 plus 2NaCl. ನೋಡ್ರಿ, ನೆಕ್ಸ್ಟ್ ಕ್ವಶನ್. ಈ ಕ್ರಿಯೆಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣಗಳನ್ನ ಬರೆಯಿರಿ ಮತ್ತ ಈ ರಾಸಾಯನಿಕ ಕ್ರಿಯೆಗಳು ನಡೆಯುವುದನ್ನು ವೀಕ್ಷಣೆಯಿಂದ ಹೇಗೆ ಖಚಿತಪಡಿಸಿಕೊಳ್ಳಬಹುದು ಅಂತ ಕೇಳಾರ. ಹೌದಾ? ಸೀಸದ ನೈಟ್ರೇಟ್ ಅನ್ನ ಕಾಸಿದಾಗ ಬೇರಿಯಂ ಕ್ಲೋರೈಡ್ ನೊಂದಿಗೆ ಸೋಡಿಯಂ ಸಲ್ಫೇಟ್ ಅನ್ನ ವರ್ತಿಸಿದಾಗ, ಹಂಗಂದ್ರ ಫಸ್ಟ್ ಸೀಸದ ನೈಟ್ರೇಟ್ ಅನ್ನ ಕಾಸಿದಾಗ ಏನಕ್ಕೈತಿ ನೋಡ್ರಿ? 2PbNO3 twice gives 2PbO plus 4NO2 plus O2. ಇದ್ರೊಳಗೆ ಏನಕ್ಕೈತಿ ಅಂದ್ರ ಕಂದು ಬಣ್ಣದ ಧೂಮ ಏನಕ್ಕೈತಿ? ಉಂಟಾಕೈತಿ. ಅದೇ ರೀತಿ Na2SO4 plus BaCl2 gives BaSO4 plus 2NaCl. ಇದನ್ನ ಯಾವ ರೀತಿ ಖಚಿತಪಡಿಸ್ಕೋಬಹುದಂದ್ರೆ ಇಲ್ಲೇ ಬಿಳಿಯ ಬಣ್ಣದ ಒತ್ತಡ ಅಥವಾ ಪ್ರಕ್ಷೇಪ ಉಂಟಾಕೈತಿ. ಹೌದಾ? ತಿಳಿತ್ರಿ ಇದು? ನೋಡ್ರಿ, ಎಷ್ಟು ಕ್ವಶನ್ ರಿಪೀಟ್ ಆಗ್ತಾವು ಏನ್ ಅನ್ನೋದನ್ನ ನೀವೇ ನೋಡ್ರಿ. ಇದು ಸೀಸದ ನೈಟ್ರೇಟ್ ಅನ್ನ ಕಾಸಿದಾಗ ಎಷ್ಟು ಸಲ ಬಂದೈತಿ ನೋಡ್ರಿ ನೀವೇ. ನೆಕ್ಸ್ಟ್ ನೋಡ್ರಿ, ಅಲ್ಯೂಮಿನಿಯಂ ಸಲ್ಫೇಟ್ ನೊಂದಿಗೆ ಬೇರಿಯಂ ಕ್ಲೋರೈಡ್ ಬೇರಿಯಂ ಕ್ಲೋರೈಡ್ ವರ್ತನೆಯು ಯಾವ ವಿಧ ರಾಸಾಯನಿಕ ಕ್ರಿಯೆ ಆಗಿದೆ? ಏಕೆ? ಈ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನ ಬರೀರಿ ಅಂದ್ರ. ಹೌದಾ? ಇದು ಯಾವ್ದಂದ್ರ ದ್ವಿಸ್ಥಾನ ಪಲ್ಲಟ ಕ್ರಿಯೆಗೆ ಉದಾಹರಣೆ ಆಗೈತಿ ಅಥವಾ ಪ್ರಕ್ಷೇಪಣ ಕ್ರಿಯೆಗೆ ಉದಾಹರಣೆ ಆಗೈತಿ. ಇಲ್ಲಿ ಏನಕ್ಕೈತಿ? ಪ್ರತಿವರ್ತಕಗಳ ನಡುವೆ ಅಯಾನುಗಳ ವಿನಿಮಯ ನಡೆದಿರೋದ್ರಿಂದ ಬೇರಿಯಂ ಸಲ್ಫೇಟ್ ನ ಬಿಳಿಯ ಬಣ್ಣದ ಪ್ರಕ್ಷೇಪ ಉಂಟಾಕೈತಿ. ಇದಕ್ಕೆ ರಾಸಾಯನಿಕ ಸಮೀಕರಣ ಅಂದ್ರ 3BaCl2 plus Al2SO4 thrice gives 3BaSO4 plus 2AlCl3. ತಿಳಿತ್ರಿ ಇದು? ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಯಾವ್ದು ಕ್ರಿಯೆ ಬರ್ತೈತಿ? ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆ. ಅಂದ್ರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ಒಂದ್ಸಲ ನೀವು ಕರೆಕ್ಟ್ ಆಗಿ ಟಾಪಿಕ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ನಿಮ್ಗೆ ಎಕ್ಸಾಮ್ ನೊಳಗ ಯಾವುದೇ ತರ ಅವ್ರ ಕ್ವಶನ್ ಕೇಳಿದ್ರು ನೀವೇನ್ ಮಾಡ್ಬೋದು? ಈಸಿಯಾಗಿ ಬರ್ಬೋದು. ನೋಡ್ರಿ, ತಾಮ್ರದ ಪುಡಿಯ ಮೇಲ್ಮೈ ಕಪ್ಪು ತಾಮ್ರದ ಆಕ್ಸೈಡ್ ಅನ್ನು ಲೇಪಿತವಾಗಿರ್ತೈತಿ. ಹೌದಾ? ಈ ಕಪ್ಪು ಬಣ್ಣ ಯಾಕೆ ಉಂಟಾತು? ಇದಕ್ಕೆ ಕಾರಣ ತಾಮ್ರದೊಂದಿಗೆ ಆಕ್ಸಿಜನ್ ಸೇರಿ, ನೋಡ್ರಿ, ತಾಮ್ರದೊಂದಿಗೆ ಆಕ್ಸಿಜನ್ ಸೇರಿ ತಾಮ್ರದ ಆಕ್ಸೈಡ್ ಉಂಟಾಗಿರ್ತೈತಿ. ತಾಮ್ರದೊಂದಿಗೆ ಆಕ್ಸಿಜನ್ ಸೇರಿ ತಾಮ್ರದ ಆಕ್ಸೈಡ್ ಉಂಟಾಗಿರ್ತೈತಿ. ಹೌದಾ? ಹಂಗಂದ್ರ 2Cu plus O2 gives in the presence of ಉಷ್ಣ. ಇದೇನ್ ಕೊಡ್ತೇವೆ ಅಂದ್ರ 2CuO. ಹೌದಾ?
ಬಿಸಿಯಾಗಿರ್ತಕ್ಕಂತ ಈ ವಸ್ತುವಿನ ಮೇಲೆ ಹೈಡ್ರೋಜನ್ ಅನಿಲವನ್ನ ಹಾಯಿಸಿದರೆ ಹಿಮ್ಮುಖ ಕ್ರಿಯೆ ನಡೆದು ಮೇಲ್ಮೈನ ಕಪ್ಪು ಲೇಪನ ಏನಕೈತಿ ಕಂದು ಬಣ್ಣಕ್ಕೆ ತಿರುಗ್ತೈತಿ ಮತ್ತೆ ನಮ್ಗೆ ತಾಮ್ರ ದೊರಕ್ತೈತಿ. ಹೌದಾ? ಇದನ್ನ CuO ಪ್ಲಸ್ H2 ಗಿವ್ಸ್ Cu ಪ್ಲಸ್ H2O. ಈ ಕ್ರಿಯೆ ಒಳಗೆ ಏನಾತ್ ನೋಡ್ರಿ, ಒಂದು ವಸ್ತು ಆಕ್ಸಿಜನ್ ಅನ್ನ ಪಡೆದುಕೊಂಡ್ರ, ಒಂದು ವಸ್ತು ಯಾವುದೇ ಕ್ರಿಯೆ ಒಳಗ ಒಂದು ವಸ್ತು ಆಕ್ಸಿಜನ್ ಅನ್ನ ಪಡೆದುಕೊಂತಂದ್ರ ಅದನ್ನ ಉತ್ಕರ್ಷಣ ಅಂದ್ರ ಆಕ್ಸಿಡೇಷನ್ ಅಂತ ಕರೀತಾರ. ಒಂದು ಕ್ರಿಯೆ ನಡೆತಂದ್ರ ಅಲ್ಲೇ ಆಕ್ಸಿಜನ್ ಅನ್ನ ಕಳೆದುಕೊಂಡ್ರ ಅದನ್ನ ಅಪಕರ್ಷಣ ಕ್ರಿಯೆ ಅಂತ ಕರೀತಾರ. ಆಕ್ಸಿಜನ್ ಅನ್ನ ಪಡೆದುಕೊಳ್ಳೋದು ಉತ್ಕರ್ಷಣ, ಆಕ್ಸಿಜನ್ ಅನ್ನ ಕಳೆದುಕೊಳ್ಳೋದು ಅಪಕರ್ಷಣ. ಅದಂದ್ರಿಂದ ಕಂಡು ಹಿಡಿಯಾಕ ಬರಂಗಿಲ್ರಿ. ನೋಡ್ರಿ, ಒಂದು ಕ್ರಿಯೆ ಒಳಗ ಆಕ್ಸಿಜನ್ ಅನ್ನ ಪಡೆದುಕೊಂಡು ಅಥವಾ ಹೈಡ್ರೋಜನ್ ಅನ್ನ ಪಡೆದುಕೊಳ್ಳುವುದು ಅಥವಾ ಕಳೆದುಕೊಳ್ಳುವುದನ್ನ ಒಳಗೊಂಡಿರ್ತೈತೆ. ಹೌದಾ? ಆಕ್ಸಿಜನ್ ನ ಪಡೆದುಕೊಂಡು ಹೈಡ್ರೋಜನ್ ನ ಕಳ್ಕೊಂಡ್ರ ಅದನ್ನ ಉತ್ಕರ್ಷಣ ಕ್ರಿಯೆ ಅಂತ ಕರೀತಾರ. ಆಕ್ಸಿಜನ್ ಅನ್ನ ಕಳ್ಕೊಂಡು ಅಥವಾ ಹೈಡ್ರೋಜನ್ ಅನ್ನ ಪಡೆದುಕೊಂಡ್ರ ಅದನ್ನ ಅಪಕರ್ಷಣ. ನೋಡ್ರಿ, ಒಂದ್ ನೆನಪಿಟ್ಕೊಂಡ್ಬಿಡ್ರಿ, ಅದ್ರ ವಿರುದ್ಧ ಅಪಕರ್ಷಣ ಇರ್ತೈತಿ. ಹೌದಾ? ಉತ್ಕರ್ಷಣ ಒಳಗೇನು ಆಕ್ಸಿಜನ್ ನ ಪಡ್ಕೊಂತೈತಿ ಅಥವಾ ಒಂದ್ ಯಾವ್ದಾರ ಕ್ರಿಯೆ ಒಳಗ ಆಕ್ಸಿಜನ್ ಅನ್ನ ಪಡೆದುಕೊಂಡಿದ್ರ ಅದನ್ನ ಉತ್ಕರ್ಷಣ ಕ್ರಿಯೆ ಅಂತಾರ. ಅಥವಾ ಹೈಡ್ರೋಜನ್ ಅನ್ನ ಕಳೆದುಕೊಂಡ್ರ ಅದನ್ನ ಉತ್ಕರ್ಷಣ ಕ್ರಿಯೆ ಅಂತ ಕರೀತಾರ. ಅದೇ ರೀತಿ ಅಪಕರ್ಷಣ ಕ್ರಿಯೆ ಅಂದ್ರ ಆಕ್ಸಿಜನ್ ಅನ್ನ ಕಳೆದುಕೊಳ್ಳೋದು, ಹೈಡ್ರೋಜನ್ ಅನ್ನ ಪಡೆದುಕೊಳ್ಳೋದು. ಒಂದ್ ಕ್ರಿಯೆ ನಡೆದಿತ್ತು, ಅದು ಅಲ್ಲಿರ್ತಕ್ಕಂಥ ಆಕ್ಸಿಜನ್ ನ ಕಳೆದುಕೊಂತಂದ್ರ ಅದನ್ನ ಅಪಕರ್ಷಣ ಕ್ರಿಯೆ ಅಂತ ಕರೀತಾರ. ಇಲ್ಲ, ಅಲ್ಲಿ ಒಂದ್ ಕ್ರಿಯೆ ನಡೆದಿತ್ತು, ಅಲ್ಲಿ ಹೈಡ್ರೋಜನ್ ಅನ್ನ ಪಡೆದುಕೊಂಡ್ರ ಅದನ್ನ ಅಪಕರ್ಷಣ ಕ್ರಿಯೆ ಅಂತ ಕರೀತಾರ. ತಿಳಿತ್ರಿ ಇದು? ನೋಡ್ರಿ, ಇದ್ರ ಮೇಲೆ ಯಾವ ರೀತಿ ಕ್ವಶನ್ ಕೇಳ್ತಾರ. ZnO ಪ್ಲಸ್ C ಗಿವ್ಸ್ Zn ಪ್ಲಸ್ CO. ಇದ್ರೊಳಗ ಈ ಕ್ರಿಯೆಯಲ್ಲಿ ಉತ್ಕರ್ಷಣ ಮತ್ತು ಗೊಂಡಿರ್ತಕ್ಕಂಥ ಪ್ರತಿವರ್ತಕಗಳನ್ನ ಕ್ರಮವಾಗಿ ಬರಿಬೇಕು. ಹೌದಾ? ಇಲ್ಲಿ ನೋಡ್ರಿ, ಉತ್ಕರ್ಷಣ ಅಂದ್ರೇನು? ಆಕ್ಸಿಜನ್ ಪಡ್ಕೊಂಡಿರ್ಬೇಕು. ಇಲ್ಲಿ ನೋಡ್ರಿ, ಇಲ್ಲಿ C ಕಡೆ ಆಕ್ಸಿಜನ್ ಇಲ್ಲ, ಪ್ರತಿವರ್ತಕದೊಳಗೆ ಏನಿಲ್ರಿ, ಇಲ್ಲಿ ಆಕ್ಸಿಜನ್ ಇಲ್ಲ. ಅದೇನಾಗೈತಿ, ಉತ್ಪನ್ನದೊಳಗೆ ಆಕ್ಸಿಜನ್ ಪಡ್ಕೊಂತು ಅಂದ್ರೆ ಇದೇನಿದು ಉತ್ಕರ್ಷಣ ಆಗೈತಿ. ಹಂಗಂದ್ರೆ ಉತ್ಕರ್ಷಣ ಆಗಿದ್ ಯಾವ್ದು? C, ಕಾರ್ಬನ್. ಹೌದಾ? ಇಲ್ಲಿ ZnO ಇತ್ತು, ಇಲ್ಲಿ ಪ್ರತಿವರ್ತಕದೊಳಗ ಆಕ್ಸಿಜನ್ ಇತ್ತು, ಅದು ಉತ್ಪನ್ನ ಆದ್ಕೂಳೆ ತನ್ನಿರ್ತಕ್ಕಂತ ಆಕ್ಸಿಜನ್ ಕಳ್ಕೊಂಡ್ಬಿಡ್ತು. ಹಂಗಂದ್ರೆ ಇದು ZnO ಏನಿದೆ ಒಂದು ಅಪಕರ್ಷಣ. ತಿಳಿತ್ರಿ? ಇಲ್ಲ, ಬರೀ C ಇತ್ತು, ಇದ್ರ ಕಡೆ ಆಕ್ಸಿಜನ್ ಇದ್ದಿತ್ತಿಲ್ಲ. ಇದು ಏನ್ ಮಾಡ್ತು, ಆಕ್ಸಿಜನ್ ಇಲ್ಲಿ CO ಆತಂದ್ರೆ ಇಲ್ಲಿ ಆಕ್ಸಿಜನ್ ಪಡ್ಕೊಂತು, ಇಲ್ಲಿ ಆಕ್ಸಿಜನ್ ಇದ್ದಿದ್ದಿಲ್ಲ, ಓನ್ಲಿ C ಇತ್ತು, ಇಲ್ಲಿ CO ಆತಂದ್ರೆ ಇದು ಆಕ್ಸಿಜನ್ ಪಡ್ಕೊಂತು. ಹಂಗಂದ್ರೆ ಇದು ಉತ್ಕರ್ಷಣ. ಅದೇ ಇಲ್ಲಿ ZnO ತನ್ನ ಕಡೆ ಆಕ್ಸಿಜನ್ ಇತ್ತು, ಆಮೇಲೆ ಏನಾಯ್ತು, ಬರೀ Zn ಆಗ್ಬಿಡ್ತು. ಹಂಗಂದ್ರೆ ಇದೇನಾಗ್ತಿದ್ದು ಉಪಕರ್ಷಣ ಕ್ರಿಯೆ. ತಿಳಿತ್ರಿ? ಇದು ಒಂದನ್ನ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರ ಇದ್ರ ಮೇಲೆ ನೀವು ಯಾವ ರೀತಿ ಕ್ವಶನ್ ಕೇಳಿದ್ರು ಬರಿಬಹುದ್ರಿ. ನೋಡ್ರಿ, ಇದ್ರ ಮೇಲೆ ಮತ್ತೆ ಯಾವ ರೀತಿ ಕ್ವಶನ್ ಕೇಳಿದ್ರ ZnO ಪ್ಲಸ್ C ಗಿವ್ಸ್ Zn ಪ್ಲಸ್ CO. ಇದ್ರೊಳಗೆ ಉತ್ಕರ್ಷಿಸಲ್ಪಟ್ಟ ಮತ್ತು ಅಪಕರ್ಷಿಸಲ್ಪಟ್ಟ ಪ್ರತಿವರ್ತಕಗಳನ್ನ ಹೆಸರಿಸಿ. ಉತ್ಕರ್ಷಿಸಲ್ಪಟ್ಟಿದ್ ಯಾವ್ದ್ರಿಲ್ಲೇ? ಕಾರ್ಬನ್, ಯಾಕಂದ್ರೆ ಇದು ಆಕ್ಸಿಜನ್ ಪಡ್ಕೊಂತು. ಇದು ತನ್ನಲ್ಲಿರ್ತಕ್ಕಂಥ ಆಕ್ಸಿಜನ್ ಕಳ್ಕೊಂತಂದ್ರೆ ಇದು ಅಪಕರ್ಷಿಸಲ್ಪಟ್ಟಿದ್ ಯಾವ್ದು? ZnO. ನೋಡ್ರಿ, ನೆಕ್ಸ್ಟ್ ಮತ್ತೆ CuO ಪ್ಲಸ್ H2 ಗಿವ್ಸ್ Cu ಪ್ಲಸ್ H2O. ಇಲ್ಲಿ ಉತ್ಕರ್ಷಿಸಲ್ಪಟ್ಟಿದ್ ಯಾವ್ದಿಲ್ಲ? ಹೈಡ್ರೋಜನ್. ನೋಡ್ರಿ, ಬರೀ H2 ಇತ್ತು, ಇಲ್ಲಿ ಹೋಗಿ H2O ಆತ. H2 ಇತ್ತು, ಬರೀ H2 ಇತ್ತು, ಇಲ್ಲಿ ಆಕ್ಸಿಜನ್ ಇದ್ದಿದ್ದಿಲ್ಲ. ಇಲ್ಲೇ ಪ್ರತಿವರ್ತಕದೊಳಗ ಬರೀ H2 ಇತ್ತು, ಉತ್ಪನ್ನದೊಳಗೆ H2O ಆತಂದ್ರೆ ಇದು ಆಕ್ಸಿಜನ್ ಅನ್ನ ಪಡೆದುಕೊಂತು. ಹಂಗಂದ್ರೆ ಉತ್ಕರ್ಷಿಸಲ್ಪಟ್ಟಿದ್ ಯಾವ್ದು? H2 ಅಂದ್ರ ಹೈಡ್ರೋಜನ್ ಅಥವಾ ಜಲಜನಕ ಅಥವಾ H2. ಅಪಕರ್ಷಿಸಲ್ಪಟ್ಟಿದ್ದು ಇಲ್ಲಿ ನೋಡಿ, CuO ಇತ್ತು, ಬರೀ Cu ಆಗ್ಬಿಡ್ತು. ಬರೀ Cu ಆತಂದ್ರ ಇದು ಅಪಕರ್ಷಿಸಲ್ಪಟ್ಟಿದ್ದು ಯಾವ್ದ್ರಿ? ಇಲ್ಲೇ ಕಾಪರ್ ಆಕ್ಸೈಡ್ ಅಥವಾ ತಾಮ್ರದ ಆಕ್ಸೈಡ್ ಅಥವಾ CuO. ತಿಳಿತ್ರಿ ಇದು? ನೆಕ್ಸ್ಟ್, ಈಗ ಉತ್ಕರ್ಷಿಸಲ್ಪಟ್ಟಿದ್ದು ಅಪಕರ್ಷಿಸಲ್ಪಟ್ಟಿದ್ದು ಅಂದ್ವಿ. ಹಂಗಂದ್ರ ಉತ್ಕರ್ಷಣ ಅಪಕರ್ಷಣ ಕ್ರಿಯೆ ಅಂದ್ರೆ ಯಾವ್ದು? ನೋಡ್ರಿ, ಇಲ್ಲಿ ತಾಮ್ರದ ಆಕ್ಸೈಡ್ ಆಕ್ಸಿಜನ್ ನ ಕಳೆದುಕೊಂಡಿದೆ ಅಂದ್ರ ಅದನ್ನ ಅಪಕರ್ಷಣ ಅಂದ್ವಿ. ಹೈಡ್ರೋಜನ್ ಆಕ್ಸಿಜನ್ ಪಡೆದುಕೊಂಡ್ರ ಇದನ್ನ ಹೈಡ್ರೋಜನ್ ಏನಾಗೈತಿ? ಆಕ್ಸಿಜನ್ ಪಡೆದುಕೊಂಡೈತಿ ಮತ್ತೆ ಉತ್ಕರ್ಷಣಗೊಂಡೈತಿ. ಹೌದಾ? ಅಂದ್ರ
ಕ್ರಿಯೆ ಒಳಗ ಒಂದು ಪ್ರತಿವರ್ತಕವು ಉತ್ಕರ್ಷಣಗೊಂಡರೆ ಮತ್ತೊಂದು ಪ್ರತಿವರ್ತಕವು ಅಪಕರ್ಷಣಗೊಂಡಿದೆ. ಇಂತಹ ಕ್ರಿಯೆಯನ್ನ ಉತ್ಕರ್ಷಣ ಅಪಕರ್ಷಣ ಕ್ರಿಯೆ ಅಥವಾ ರೆಡಾಕ್ಸ್ ಕ್ರಿಯೆ ಅಂತ ಕರೀತಾರೆ. ನೆನ್ಪಿಡ್ಬೇಕಿದೆ, ರೆಡಾಕ್ಸ್ ಕ್ರಿಯೆ ಅಥವಾ ಉತ್ಕರ್ಷಣ ಅಪಕರ್ಷಣ ಕ್ರಿಯೆ. ರೆಡಾಕ್ಸ್ ಕ್ರಿಯೆ ಅಂದ್ರು ಒಂದ, ಉತ್ಕರ್ಷಣ ಅಪಕರ್ಷಣ ಕ್ರಿಯೆ ಅಂದ್ರು ಒಂದ್ ಕ್ರಿಯೆ ನಡೆದೈತೆ ಅಂದ್ರ ಅಲ್ಲೇ ಉತ್ಕರ್ಷಣ ಕ್ರಿಯೆನೂ ನಡೆದಿರ್ಬೇಕು, ಅಪಕರ್ಷಣ ಕ್ರಿಯೆನೂ ನಡೆದಿರ್ಬೇಕು. ಒಂದು ಆಕ್ಸಿಜನ್ ನ ಕಳೆದುಕೊಂಡ್ರೆ ಇನ್ನೊಂದು ಆಕ್ಸಿಜನ್ ನ ಪಡ್ಕೊಂಡಿದ್ರ ಅಂತದನ್ನ ಏನಂತಾರ ಉತ್ಕರ್ಷಣ ಅಪಕರ್ಷಣ ಕ್ರಿಯೆ ಅಥವಾ ರೆಡಾಕ್ಸ್ ಕ್ರಿಯೆ ಅಂತ ಕರೀತಾರೆ. ತಿಳಿದ್ರಿ ಇದು ರೆಡಾಕ್ಸ್ ಕ್ರಿಯೆ ಅಂದ್ರೆ ಏನು, ಉತ್ಕರ್ಷಣ ಅಪಕರ್ಷಣ ಕ್ರಿಯೆ ಅಂದ್ರೆ ಏನಂತ ನೋಡ್ರಿ. ಅಂದ್ರ ಮತ್ತೆ ರೆಡಾಕ್ಸ್ ಕ್ರಿಯೆಗೆ ಮತ್ತಷ್ಟು ಉದಾಹರಣೆ ಅಂದ್ರೆ ಇಲ್ಲಿ ನೋಡ್ರಿ, ಬರೀ ಸಿ ಇತ್ತು, CO ಆತು, ZN ಹೋಯ್ತು, ZN ಆತು. ಇಲ್ಲಿ ಉತ್ಕರ್ಷಣ ಆತ ಅಪಕರ್ಷಣನೂ ಆತ, ಇದು ರೆಡಾಕ್ಸ್ ಕ್ರಿಯೆ. ಅದೇ ರೀತಿ MgO2 ಪ್ಲಸ್ 4HCl ಇದ್ರೊಳಗ ನೋಡ್ರಿ MgO2 ಇತ್ತು, ಆಕ್ಸಿಜನ್ ಇತ್ತು, ಇಲ್ಲಿ ಆಕ್ಸಿಜನ್ ನ ಕಳ್ಕೊಂಡು MgCl2 ಆತು. ಅದೇ ರೀತಿ ಇಲ್ಲಿ HCl ಏನೈತಿ ಇಲ್ಲಿ HCl ನೋಡ್ರಿ ಇಲ್ಲಿ ಏನಾಯ್ತು, ಇಲ್ಲಿ ಇದು HCl ತನ್ನಲ್ಲಿರ್ತಕ್ಕಂಥ ಹೈಡ್ರೋಜನ್ ನ ಕಳೆದುಕೊಂಡು ಇದೇನಾತಿದು ಉತ್ಕರ್ಷಣ ಕ್ರಿಯೆ ಆತ್ರಿ. ಉತ್ಕರ್ಷಣ ಕ್ರಿಯೆ ಆತು, ಹೌದಾ. ಇಲ್ಲಿ ನೋಡ್ರಿ, ಕಾರ್ಬನ್ ಉತ್ಕರ್ಷಣಗೊಂಡು CO ಆಗೈತಿ, ZNO ಅಪಕರ್ಷಣಗೊಂಡು ZN ಆಗೈತಿ, HCl ಉತ್ಕರ್ಷಣಗೊಂಡು Cl ಆಗೈತಿ. ಹಂಗಂದ್ರೆ HCl ಉತ್ಕರ್ಷಣ ಯಾಕತ್ತು, ಇಲ್ಲಿ ತನ್ನಲ್ಲಿರ್ತಕ್ಕಂಥ ಹೈಡ್ರೋಜನ್ ನ ಕಳೆದುಕೊಂತು. ಹೈಡ್ರೋಜನ್ ಕಳೆದುಕೊಂಡ್ರನ ಉತ್ಕರ್ಷಣ ಅಂತಾರ, ಆಕ್ಸಿಜನ್ ಪಡೆದುಕೊಂಡ್ರನ ಉತ್ಕರ್ಷಣ ಕ್ರಿಯೆ ಅಂತಾರ. ಅದೇ ರೀತಿ MgO2 ಇತ್ತು, ಅದೇನಾತು MgCl2 ಆತು, ಅಪಕರ್ಷಣಗೊಂಡು. ತಿಳಿತ್ರಿ ನೋಡ್ರಿ, ಈ ಕ್ರಿಯೆ ಇದ್ರಲ್ಲಿಂದ ನಮ್ಗೆ ಏನ್ ಗೊತ್ತತ್ತು, ಆಕ್ಸಿಜನ್ ಪಡೆದುಕೊಂಡ್ರ ಅಥವಾ ಹೈಡ್ರೋಜನ್ ಕಳೆದುಕೊಂಡ್ರ ಅದನ್ನ ಉತ್ಕರ್ಷಣಗೊಂಡೈತೆ ಅಂತ ಅರ್ಥ. ಒಂದ್ ಕ್ರಿಯೆ ನಡೆದು ಅದ್ರೊಳಗ ವಸ್ತುವನ್ನ ಆಕ್ಸಿಜನ್ ಕಳ್ಕೊಂಡು ಹೈಡ್ರೋಜನ್ ಪಡ್ಕೊಂಡ್ರ ಅದನ್ನ ಅಪಕರ್ಷಣ ಕ್ರಿಯೆ ಅಂತಾರ. ತಿಳಿತ್ರಿ ಇದು ನೋಡ್ರಿ, ಇಷ್ಟು ಡೀಟೇಲ್ ಆಗಿ ಫುಲ್ ಹೇಳ್ಕೊಟ್ಟೇನ್ರಿ. ನೀವು ಕರೆಕ್ಟ್ ಆಗಿ ಇದೊಂದು ಕ್ಲಾಸ್ ನೀವು ನೋಡ್ಕೊಂಡ್ರೆ ಸಾಕು, ನೀವು ಔಟ್ ಲೆಸನ್ ಮೇಲೆ ಈ ಒಂದು ಕ್ವಶನ್ ಮಿಸ್ ಮಾಡಿ ಬರಂಗಿಲ್ರಿ ನೀವು. ನೋಡ್ರಿ ಇದ್ರೊಳಗೆ ಯಾವ ರೀತಿ ಕ್ವಶನ್ ಪ್ರೀವಿಯಸ್ ಇಯರ್ ಕೇಳ್ಯಾರಂದ್ರ, ರೆಡಾಕ್ಸ್ ಕ್ರಿಯೆಗಳು ಅಂದರೆ ಏನು, ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ಪ್ರತಿವರ್ತಕವು ಉತ್ಕರ್ಷಣಗೊಂಡು ಮತ್ತೊಂದು ಪ್ರತಿವರ್ತಕವು ಅಪಕರ್ಷಣಗೊಂಡರ ಅಂತ ಕ್ರಿಯೆಯನ್ನ ರೆಡಾಕ್ಸ್ ಕ್ರಿಯೆಗಳು ಅಂತ ಕರಿತೀರಿ. ತಿಳಿತ್ರಿ. ನೆಕ್ಸ್ಟ್ ನೋಡ್ರಿ, ಹಂಗಂದ್ರ ಉತ್ಕರ್ಷಣ ಮತ್ತ ಅಪಕರ್ಷಣ ಕ್ರಿಯೆಯಿಂದ ನಮ್ ದೈನಂದಿನ ಜೀವನದಾಗ ನಡೀತಾವ. ಯಾವ ರೀತಿ ಆಕೈತಿ ನೋಡ್ರಿ, ಸಂಸ್ಕಾರಣ ಅಂದ್ರ ಕಬ್ಬಿಣ ತುಕ್ಕು ಹಿಡಿಯೋದು, ಬೆಳ್ಳಿಯ ಮೇಲಿನ ಕಪ್ಪು ಲೇಪನ ಮತ್ತು ತಾಮ್ರದ ಮೇಲಿನ ಹಸಿರು ಲೇಪನ ಇವೆಲ್ಲ ಸಂಸ್ಕಾರಣಕ್ಕೆ ಉದಾಹರಣೆಗಳು. ಸಂಸ್ಕಾರಣ ಅಂದ್ರೆ ಏನು, ಕಬ್ಬಿಣ ತುಕ್ಕು ಹಿಡಿತಿಲ್ರಿ, ಹಂಗಂದ್ರೆ ಬೆಳ್ಳಿ ಮೇಲೆ ಕಪ್ಪು ಲೇಪನ ಉಂಟಾಕೈತಿ, ಹೌದಾ. ನೋಡ್ರಿ, ನೀವೇನ ಬೆಳ್ಳಿ ಚೈನ್ ಅದೆಲ್ಲ ಹಾಕೊಂಡ್ರೆ ಸ್ವಲ್ಪ ದಿನದಾಗ ಕಪ್ಪಾಕೈತಿ, ಯಾಕಂದ್ರೆ ಅದು ಸಂಸ್ಕಾರಣಗೊಂಡೈತಿ ಅಂತ ಅರ್ಥ. ತಾಮ್ರದ ಮೇಲಿನ ಹಸಿರು ಲೇಪನ, ತಾಮ್ರದ ಮೇಲೆ ಏನಕೈತಿ ಅಂದ್ರ ಸ್ವಲ್ಪ ದಿನ ಹಂಗ ಗಾಳಿ ತರ್ದೈತಿ ಅಂದ್ರೆ ಅಲ್ಲಿ ಏನಕೈತಿ ಹಸಿರು ಲೇಪನ ಉಂಟಾಗೈತಿ. ಎದಕ್ ಕಾರಣ ಅಂದ್ರದು ಸಂಸ್ಕಾರಣ. ಗೊತ್ತಾಯ್ತ್ರಿ. ನೆಕ್ಸ್ಟ್, ಕಮ್ಮಟುವಿಕೆ ಅಂದ್ರ ಕೊಬ್ಬು ಅಥವಾ ಎಣ್ಣೆ ಪದಾರ್ಥಗಳು ಉತ್ಕರ್ಷಣಗೊಂಡು ಅಂದ್ರ ಅವು ಕಮಟತಾವ್ ಅಂದ್ರೆ ಏನಕೈತಿ ಅಂದ್ರ ವಾಸನೆ ಬರ್ತೈತಿ, ಹೌದಾ. ವಾಸನೆ ಅಥವಾ ಅದರ ರುಚಿಯಲ್ಲಿ ಬದಲಾವಣೆ ಆಕೈತಿ. ಸಾಮಾನ್ಯವಾಗಿ ಕೊಬ್ಬು ಮತ್ತು ಎಣ್ಣೆಯನ್ನು ಹೊಂದಿರತಕ್ಕಂಥ ಆಹಾರ ಪದಾರ್ಥಗಳು ಉತ್ಕರ್ಷಣವನ್ನ ತಡೆಗಟ್ಟಲಿಕ್ಕೆ ನಾವಲ್ಲಿ ಏನ್ ಮಾಡ್ಬೇಕ್ರಿ, ಪ್ರತಿ ಉತ್ಕರ್ಷಣೆಗಳನ್ನ ಸೇರಿಸ್ತೇವಿ ಅಥವಾ ಆಹಾರ ಪದಾರ್ಥಗಳು ಗಾಳಿ ಪ್ರವೇಶಿಸದ ಸಂಗ್ರಾಹಕದಲ್ಲಿ ಶೇಖರಿಸುವುದು ಉತ್ಕರ್ಷಣವನ್ನ ಏನ್ ಮಾಡ್ತೈತಿ, ನಿಧಾನಗೊಳಿಸ್ತೈತಿ. ಅದಷ್ಟೇ ಅಲ್ಲದೆ ಚಿಪ್ಸ್ ಉತ್ಕರ್ಷಣಗೊಳ್ಳುವುದನ್ನ ತಡೆಗಟ್ಟಲು ಚಿಪ್ಸ್ ಪೊಟ್ಟಣದೊಳಗೆ ಏನ್ ಹಾಕಿರ್ತಾರ್ರಿ, ನೈಟ್ರೋಜನ್ ಅಂತಹ ಅನಿಲವನ್ನ ಹಾಯಿಸಿರ್ತಾರ. ತಿಳಿತ್ರಿ. ಇದಂತೂ ಮೋಸ್ಟ್ ಇಂಪಾರ್ಟೆಂಟ್ ರೀ. ಇದ್ರ ಮೇಲೆ ಯಾವ ರೀತಿ ಕ್ವಶನ್ ಕೇಳ್ಯಾರ ನೋಡ್ರಿ. ಚಿಪ್ಸ್ ತಯಾರಕರು ಚಿಪ್ಸ್ ನ ಪೊಟ್ಟಣದೊಳಗೆ ನೈಟ್ರೋಜನ್ ಅನಿಲವನ್ನ ಹಾಯಿಸಿರ್ತಾರೆ. ಯಾಕ್ರಿ, ಚಿಪ್ಸ್ ಉತ್ಕರ್ಷಣೆಗೊಳ್ಳುವುದನ್ನ ತಡೆಗಟ್ಟಲು ಅಥವಾ ಕಮ್ಮಟುವಿಕೆಯನ್ನ ತಡೆಗಟ್ಟಲು. ಅದೇ ರೀತಿ ನೋಡ್ರಿ, ಇದ್ರದ್ದೆಲ್ಲ ಆನ್ಸರ್ ನೀವ ಮಾಡ್ಬೇಕ್ರಿ. ಕಮ್ಮಟುವಿಕೆಯನ್ನು ಹೇಗೆ ತಡೆಗಟ್ಟಲಾಗ್ತೈತಿ, ಕಮ್ಮಟುವಿಕೆಯನ್ನು ಯಾವ ರೀತಿ ತಡೆಗಟ್ತೇವ್ರಿ, ಪ್ರತಿ ಉತ್ಕರ್ಷಕಗಳನ್ನ ಬಳಸಬೇಕು, ಆಹಾರ ಪದಾರ್ಥಗಳನ್ನ ಗಾಳಿ ಪ್ರವೇಶಿಸದ ಸಂಗ್ರಾಹಕದೊಳಗ ಹಾಕಿ ಇಡ್ಬೇಕ್ರಿ. ಈ ರೀತಿ ಅದನ್ನ ನಾವು ಕಮ್ಮಟುವಿಕೆಯನ್ನ ತಡೆಗಟ್ಟಬಹುದು. ನೋಡ್ರಿ, ಕಮ್ಮಟುವಿಕೆಯನ್ನು ತಡೆಗಟ್ಟಿದ್ರೆ ಯಾವ್ದಾದ್ರೆ 2 ವಿಧಾನಗಳು, ಅದು ಇವಾಗಲೇ ಹೇಳ್ಕೊಟ್ಟೇನ್ರಿ. ಕಬ್ಬಿಣದ ವಸ್ತುಗಳು ನಶಿಸುವುದನ್ನು ತಡೆಗಟ್ಟುವ ಯಾವ್ದಾದ್ರು 2 ವಿಧಾನಗಳು, ಇವೆಲ್ಲ ನಿಮ್ಗೆ ಗೊತ್ತಿದ್ದ. ಈಗ ಅಲ್ಲೇ ಇದು ಹೇಳ್ಕೊಟ್ಟೇನ್ರಿ. ರಾಸಾಯನಿಕ ಕ್ರಿಯೆ ಅರ್ಥವನ್ನ ಹೇಳಿಸ್ಬೇಕು. ಉಷ್ಣ ವಿಭಜನ ಕ್ರಿಯೆ ಅಂದ್ರೇನು, ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ ಅಂದ್ರೇನು, ಕಮ್ಮಟುವಿಕೆ ಅಂದ್ರೇನು, ಇವನ್ನೆಲ್ಲಾನು ಇವಾಗೆಲ್ಲಾನು ಡೀಟೇಲ್ ಆಗಿ ನಿಮ್ಗೆ ಹೇಳ್ಕೊಟ್ಟೇನ್ರಿ. ನೋಡ್ರಿ, ಮತ್ತೆ ಇದ್ರೊಳಗೆ ಏನೇ ನಿಮ್ಗೆ ಡೌಟ್ ಇದ್ರು ಕೇಳ್ರಿ. ಇವತ್ತಿನ ಕ್ಲಾಸ್ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಹೇಳಿದ್ರಂದ್ರ ನಾನು ನಿಮ್ಗೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಲಿಕ್ಕೆ ಅನುಕೂಲ ಆಕೈತ್ರಿ. ಇದು ನಿಮ್ಗೆ ಲೈಕ್ ಆತು. ಈ ರೀತಿ ನೀವು ಪ್ರೊಸೀಜರ್ ಕಂಟಿನ್ಯೂ ಮಾಡ್ರಿ ಅಂದ್ರೆ ಇದೇ ರೀತಿ ನಿಮ್ಗೆ ಪ್ರತಿಯೊಂದು ಚಾಪ್ಟರ್ ನ ಡೀಟೇಲ್ ಆಗಿ ಹೇಳ್ಕೊಟ್ಟು ಅದ್ರ ಮೇಲೆ ಪ್ರೀವಿಯಸ್ ಇಯರ್ ಯಾವ್ಯಾವ
ರೀತಿ ಕೇಳ್ಯಾರ ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ ರೀ. ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರ ಒಂದು ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಎಲ್ಲಾರ್ಗು ಶೇರ್ ಮಾಡ್ರಿ. ಅಷ್ಟೇ ಅಲ್ಲದೆ ನಿಮ್ಗೆ ಈ ವಿಡಿಯೋ ಏನ್ ಅನ್ನಿಸ್ತು ಅನ್ನೋದನ್ನ ನಿಮ್ಮ ಒಪಿನಿಯನ್ ಅನ್ನ ಕಮೆಂಟ್ಸ್ ಮೂಲಕ ಕಮೆಂಟ್ಸ್ ಮಾಡ್ರಿ. ಥ್ಯಾಂಕ್ ಯು.